ಅಂತರ್ವಾಣಿಯನ್ನು ಆಲಿಸುವ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು, ಶರಣಾರ್ಥಿ. ಇವತ್ತು ನಾವೊಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅವರೇ ಶರಣಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸಿದ್ಧಲಿಂಗಪ್ಪ ಬಾಗಲಕೋಟ್ ಅವರಿದ್ದಾರೆ. ಇದೊಂದು ರೀತಿಯ ಸಾಧಕರೊಂದಿಗೆ ಸಂದರ್ಶನ. ಹಾಗಿದ್ರೆ ಇವರ ಸಾಧನೆ ಏನು ಅಂತಂದರೆ, ಇತ್ತೀಚೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡ್ಕೊಂಡ್ರು. PhD ಪದವಿ ಪಡ್ಕೊಂಡ್ರು ಅನ್ನೋದಕ್ಕಿಂತ ಇನ್ನೊಂದು ವಿಶೇಷತೆ ಏನಂದರೆ, ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠದ 7ನೇ ಪೀಠಾಧಿಪತಿಗಳಾಗಿದ್ದ ಪೂಜ್ಯ ದೊಡ್ಡಪ್ಪ ಅಪ್ಪವರ ಶಿವಜೀವನವನ್ನು ಕುರಿತಾಗಿ ಅವರು PhD ಪದವಿಯನ್ನು ಪಡೆದಿದ್ದಾರೆ. ಅದರ ಬಗ್ಗೆನೇ ಅಂದರೆ ಪೂಜ್ಯ ದೊಡ್ಡಪ್ಪ ಅಪ್ಪವರ ಶಿವಜೀವನ, ಮಹಾದಾಸೋಹ ಜೀವನ, ಅವರ ಸಾಧನೆ, ಇವುಗಳ ಬಗ್ಗೆ ಒಂದು ಸುದೀರ್ಘವಾದಂಥ ಪ್ರಬಂಧವನ್ನು ವಿಶ್ವವಿದ್ಯಾಲಯಕ್ಕೆ, ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಸಾದರಪಡಿಸಿ ಅವರು PhD ಸಂಪಾದಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ಅಂತರ್ವಾಣಿಗೆ ಬರಮಾಡಿಕೊಂಡಿದ್ದೇವೆ. ನಮಸ್ಕಾರ ಸಿದ್ಧಲಿಂಗಪ್ಪ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಈಗ PhDಗೆ ಈ ವಿಷಯವನ್ನು ಆರಿಸ್ಕೊಳ್ಬೇಕು ಅಂತೇಳಿ ಇದಕ್ಕೆ ಹೇಗೆ ನಿರ್ಧಾರ ಮಾಡಿದ್ರಿ? ಯಾರಾದರೂ ಹೇಳಿದ್ರ? ಪ್ರೇರಣೆ ಹೇಗೆ ಬಂತು? ಇದರ ವಿಶೇಷತೆ ಏನು? ಹೌದು ಸರ್, ನಾನು ಸಂಶೋಧನೆಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ನನಗೆ ಅವಕಾಶ ಸಿಕ್ಕಾಗ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ದಂಡೆ ಮೇಡಮ್ ಅವರು ಹತ್ರ ನಾನು ಹೋದೆ. ಹೀಗೆ ನಿಮ್ಮ ಹತ್ರನೇ ನನಗೆ ಮಾರ್ಗದರ್ಶಕರಾಗಿ ಅವಕಾಶ ಸಿಕ್ಕಿದೆ ಮೇಡಮ್ ಅವರೇ. ನಾನು ಯಾವ ವಿಷಯ ಇಲ್ಲ, ನೀನು ಕೆಲಸ ಮಾಡ್ತಾ ಇರೋದು ಶರಣಬಸವೇಶ್ವರ ಸಂಸ್ಥಾನದಲ್ಲಿ, ಅಪ್ಪವರಿಗೆ ನೀನು ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರನ್ನು ಕೇಳಿಕೊಂಡು ವಿಷಯ ಆಯ್ಕೆ ಮಾಡ್ಕೊ, ಚಲೋ ಆಗ್ತದ ಅಂತಂದರು. ನಾನು ಅದೇ ದಿನ ಸಾಯಂಕಾಲ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರ ದರ್ಶನ ಪಡೆಯಲು ಬಂದು PhD ಸಂಶೋಧನೆಗೆ ಅವಕಾಶ ಸಿಕ್ಕಿದ್ದನ್ನು ತಿಳಿಸಿ ಅಪ್ಪವರಿಗೆ ಹೇಳಿದೆ. ಗೈಡ್ ಯಾರು ಅಂತ ಕೇಳಿದ್ರು ಅಪ್ಪವರು. ಜಯಶ್ರೀ ದಂಡೆ ಮೇಡಮ್ ಅವರು ಅದರ್ರಿ. ಹಾಗಾದ್ರೆ ಅವರಿಗೆ ನೀ ಕೇಳು, ಚಲೋ ಆಗ್ತದ ಅಂತ ಅಪ್ಪವ್ರು ಅಂದರು. ಮತ್ತೆ ನಾನು ದಂಡೆ ಮೇಡಮ್ ಹತ್ರ ಹೋಗಿ ಹಿಂಗಂದಾರಿ ಅಪ್ಪವರು ಮೇಡಮ್ ಅವರೇ. ಇಲ್ಲ, ಅಪ್ಪವರೇ ಹೇಳಿದ್ರೆ ಚಲೋ ಆಗ್ತದ ಅಂತ ಅಂದಾರ. ಮತ್ತು ಅಪ್ಪವ್ರು ಅಂದರು, ಇಲ್ಲ, ಒಂದು 3-4 ವಿಷಯಗಳು ಬರ್ಕೊಂಡು ಬಾ, ನೀ ಬರ್ಕೊಂಡು ಬಾ, ನೋಡೋಣ ಅದ್ರಾಗ ಯಾವುದಾರ ಒಂದು ನಾನು ಚಾಯ್ಸ್ ಮಾಡ್ತೀನಿ ಅಂತ ಅಪ್ಪವ್ರು ಅಂದರು. ಮೇಡಮ್ ಅವರು ತಿಳಿಸಿದಾಗ ಅವರು ಹೇಳಿದಂತೆ ನನ್ನ ಒಂದು ಅನುಭವದಂತೆ ನಾನು ಸಹಿತ ಶರಣಬಸವೇಶ್ವರ ಸಂಸ್ಥಾನ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವ್ರ ಬಗ್ಗೆ ಮತ್ತು ದೊಡ್ಡಪ್ಪ ಅಪ್ಪವ್ರ ಬಗ್ಗೆ ಹೀಗೊಂದು 3-4 ಟಾಪಿಕ್ಗಳನ್ನು ನಾನು ಬರೆದುಕೊಂಡು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವ್ರ ಹತ್ರ ಹೋದ್ರಿ. ಹೋದಾಗ ಅಪ್ಪಾಜಿಯವ್ರು ನೋಡಿದ್ರು, ಎಲ್ಲ ನೋಡಿಕೊಂಡು, ಇಲ್ಲ, ನೀನು ದೊಡ್ಡಪ್ಪ ಅಪ್ಪವ್ರ ಬಗ್ಗೆನೇ ಮಾಡು ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಪೂಜ್ಯ ಅಪ್ಪಾಜಿಯವರು ನಂಗೆ ಕೊಟ್ಟರು. ಹಾಗಾಗಿ ನೀನು ನಮ್ಮ ತಂದೆಯವರಾದ ದೊಡ್ಡಪ್ಪ ಅಪ್ಪರ ಬಗ್ಗೆನೇ ನೀನು ಮಾಡು, ಬೇರೆದು ಬೇಡ ಅಂತಕ್ಕಂಥ ಒಂದು ಆಶೀರ್ವಾದ ಅಪ್ಪವರಿಂದ ಆದಾಗ ನಾ ಆ ವಿಷಯನ್ನೇ ಆಯ್ಕೆ ಮಾಡಿಕೊಂಡು ಸಂಶೋಧನೆಗೆ ಮುಂದುವರಿಸಿದೆ ಸರ್. ಈ ವಿಷಯವನ್ನು ಆಯ್ದುಕೊಂಡು ಸಂಶೋಧನೆಗೆ ನೀವು ಸಿದ್ಧರಾದ್ರಿ, ಸಂಶೋಧನೆಗೆ ತೊಡಗಿದ್ರಿ. ಇದಕ್ಕೆ ಎಲ್ಲ ಪೂಜ್ಯ ಅಪ್ಪವರ ಆಶೀರ್ವಾದ ಆಯಿತು, ನಿಮ್ಮ ಮಾರ್ಗದರ್ಶಕರ ಅನುಮತಿ ಆಯಿತು. ಈ ವಿಷಯ ಸಂಗ್ರಹಣೆ ಹೇಗೆ ಮಾಡ್ಕೊಂಡ್ರಿ ಸರ್? ಈ ವಿಷಯ ಸಂಗ್ರಹಣೆಯಲ್ಲಿ ಈಗಾಗಲೇ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ದಾಸೋಹ ಜೀವನ ಕುರಿತು, ಜೀವನ ಚಿತ್ರ ಕುರಿತು ಅನೇಕ ಪುಸ್ತಕಗಳು ನನಗೆ ಸಿಕ್ಕಿದ್ದರಿಂದ ಡಾಕ್ಟರ್ SM ಹಿರೇಮಠ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರು ತಾವು ಸರ್ ತಮ್ಮದು ಬುಕ್ಕನ್ನು ಸಹಿತ ನಾನು ಇದು ಮಾಡ್ಕೊಂಡಿದ್ದೀನಿ. ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು, L ಬಸವರಾಜು ಅವರ ಪುಸ್ತಕ, ಅದರ ಜೊತೆಗೆ ಶಾಂತಾರ ಸರ್ ಒಂದು ಪುಸ್ತಕ, ಅದ್ರ ಜೊತೆಗೆ ಈ ಶಾಂತಾರ ಸರ್ ಪುಸ್ತಕ ನನಗೆ ಸಿಕ್ಕಿರಲಿಲ್ಲ ಸರ್. ಆ ಪುಸ್ತಕ ಬಗ್ಗೆ ಡಾಕ್ಟರ್ ವೀರಣ್ಣ ದಂಡೆ ಸರ್ ಅವರು ಗದಗದ ತೋಂಟದಾರ ಮಠದಿಂದ ತರಿಸಿ ನನಗೆ ಜೆರಾಕ್ಸ್ PDF ಕಳಿಸಿ ಅವ್ರು ಕೊಟ್ಟಿದ್ರು. ಆ ಪುಸ್ತಕ ಬಹಳ ನನಗೆ ಇಲ್ಲಿ ಒಳ್ಳೆಯ ಒಂದು ಆಕಾರ ಆಯಿತು ಅಂತಕ್ಕಂಥದ್ದು ಹೇಳ್ಬೋದು. ಶಾಂತಾರ ಸರ್ ಬರೆದಿದ್ದಾರೆ. ಅದೇ ಒಂದು ಸ್ವತಂತ್ರ ಪುಸ್ತಕ ಇದೆ ಅಥವಾ ಒಂದು ಲೇಖನ ಇದೆ ಸರ್? ಇಲ್ಲ, ಸ್ವತಂತ್ರವಾದ ದೊಡ್ಡಪ್ಪ ಅಪ್ಪರ ದಾಸೋಹ ಜೀವನವನ್ನು ಕುರಿತು, ಅವರ ಬದುಕನ್ನು ಕುರಿತು ಆ ಪುಸ್ತಕದಲ್ಲಿ ನನಗೆ ಮಾಹಿತಿ ಬಹಳಷ್ಟು ಸಿಕ್ತು. ಅದ್ರ ಜೊತೆಗೆ ನಾನು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು, ನಿಮ್ಗಂತ ಗೊತ್ತಿದೆ, ನೀವು ಅಪ್ಪವ್ರ ಹತ್ರ ಹೋಗ್ತಾ ಇದ್ದೀವಿ, ದಿನನಿತ್ಯ ಅಪ್ಪವ್ರ ಬಗ್ಗೆ ಶರಣಬಸಪ್ಪ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ಒಡನಾಡಿಗಳು, ಮೊಮ್ಮಕ್ಕಳು, ಮಕ್ಕಳು, ದಾಕ್ಷಾಯಣಿ ಅವ್ವ ಅವರು, ಅಣ್ಣವರು, ಇಂಥವ್ರು ಎಲ್ಲರದ ಮಾಹಿತಿಯನ್ನು ಮನದಾಳದ ನುಡಿಯಲ್ಲಿ ಸಂಗ್ರಹಿಸಿ
ಹ್ಮ್. ಅದು ಒಂದು ಆಕಾರವನ್ನಾಗಿ ಮಾಡಿಕೊಂಡು ಪೂಜ್ಯ ದೊಡ್ಡಪ್ಪ ಅಪ್ಪ ಅವ್ರ ದಾಸೋಹ ಜೀವನವನ್ನು ಒಂದೆಡೆಗೆ ಹ್ಮ್. ಸಂಗ್ರಹಿಸಿ ಅದನ್ನು ಒಪ್ಪಿಸುವಂತಹ ಪ್ರಯತ್ನ ನಾನು ಮಾಡಿದ್ದೀನಿ ಸರ್. ಅಂದ್ರೆ ನೀವನ್ನೋ ಪ್ರಕಾರ ಶಾಂತರಸರು ಬರ್ದಿರೋದು ಮೊದಲ ದೊಡ್ಡಪ್ಪ ಅವ್ರ ಬಗ್ಗೆ ಜೀವನ ಚರಿತ್ರೆ ಆಗಿರ್ಬೋದಾ? ಹಾಂ, ಅವರ ನಂತರನೇ ಉಳಿದವರೆಲ್ಲ ಹಿರೇಮಠಸವರು ಹ್ಮ್. ಇವರೆಲ್ಲ ಬರೆದಿರ್ತಕ್ಕಂಥದ್ದು. ಮೊದಲು ಶಾಂತರಸರು ಬರೆದು ಹಳೆ ಪುಸ್ತಕ ಸರ್ ಅದು. ಹ್ಮ್. ಅದು ಎಲ್ಲಿ ಇಲ್ಲ ಕಾಪಿ ಅಲ್ಲಿದೆ ಅಂತ ಅಲ್ಲಿದ್ದು ಒಂದು ಜೆರಾಕ್ಸ್ ಏನೋ PDF ಮಾಡಿಕೊಂಡು ದಂಡೆ ಸರ್ ತರಿಸಿ ನಮ್ಗೆ ಕೊಟ್ಟಿದ್ದು. ಹ್ಮ್, 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 ಹ್ಮ್. ಅದು ಯಾಕಪ್ಪ ಅಲ್ಲಿದ ಅಂದ್ರೆ ನಾಡಿನ ಶ್ರೇಷ್ಠ ಶರಣರು ಅಂತ ಒಂದು ಯೋಜನೆನ ಹಾಕ್ಕೊಂಡು ಆ ತೋಂಟದಾರ ಮಠದವರು ಗದಗದವ್ರು ಪುಸ್ತಕಗಳನ್ನ ಪ್ರಕಟ ಮಾಡ್ತಾ ಇದ್ರು. ಓಹೋ, ಹೋ, ಹೋ. ಅದು ಶಾಂತರಸರಿಗೆ ಒಪ್ಪಿಸಿ ದೊಡ್ಡಪ್ಪ ಅಪ್ಪವ್ರ ಬಗ್ಗೆ ಬರೆಸಿದ್ದು. ಹ್ಮ್. ಪ್ರಕಾಶನವೂ ಅವ್ರದೇ ಇದೆ. ಓಹೋ, ಹೋ. ಹಾಗಾಗಿ ಆ ಪುಸ್ತಕ ನನಗೆ ಒಳ್ಳೆಯ ಆಕಾರ ಆಯಿತು ಅಂತಕ್ಕಂಥ. ಅಂದರೆ ಒಂದಿಷ್ಟು ಪುಸ್ತಕಗಳು ಶಾಂತರಸರದು, ಡಾಕ್ಟರ್ S.M. ಹಿರೇಮಠ ಅವರು ಬರೆದಿರೋದು, ಆಮೇಲೆ ನಾನು ಬರೆದಿರೋದು, ನೀಲಂಬಿಕ ಅವ್ರು ಬರೆದಿರೋದು, ಎಲ್ ಮತ್ತು ಈ ಥರ ಎಲ್ ಬಸವರಾಜ್ ಅವರು, ಆಮೇಲಿಂದ ಇನ್ನೂ ಅನೇಕರ ಮಾತುಗಳನ್ನು ಕೇಳ್ಕೊಂಡು ಅವ್ರ ಬಗ್ಗೆ ವಿಷಯವನ್ನು ಸಂಗ್ರಹ ಮಾಡ್ಕೊಂಡಿದ್ದೀರಿ ಪೂಜ್ಯ ಹೌದು, ದೊಡ್ಡಪ್ಪ ಅವ್ರ ಹೌದು ಬಗ್ಗೆ. ಹೌದು ಸರ್. ಹೌದು ಸರ್. ಹೌದು. ಭಾಳ ಒಳ್ಳೆಯದಾಯಿತು ಸರ್. ಈಗ ಅಧ್ಯಯನ ಕ್ರಮ ಏನೇನು ಮಾಡ್ಕೊಂಡಿದ್ದೀರಾ? ಹೇಗೆ ಏನು ಅದರಲ್ಲಿ ಅಧ್ಯಾಯಗಳು ಮಾಡ್ಕೊಂಡಿದ್ದೀರಿ ಸರ್? ಅದೇ ಸರ್, ನಾನಿಲ್ಲಿ ಪ್ರಮುಖವಾಗಿ ಪೂಜ್ಯ ದೊಡ್ಡಪ್ಪ ಅಪ್ಪರ ದಾಸೋಹ ಜೀವನದಲ್ಲಿ 6 ಅಧ್ಯಾಯಗಳನ್ನು ಮಾಡ್ಕೊಂಡಿದ್ದೀನಿ ಸರ್. 6. ಹ್ಮ್. 6ರಲ್ಲಿ ಮೊದಲನೇ ಅಧ್ಯಾಯ ಏನು ಅಂದರೆ ಶರಣಬಸವೇಶ್ವರರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದೀನಿ. ಓಹೋ. ಯಾಕಂದ್ರೆ ಮೊದಲನೇ ಪೀಠಾಧಿಪತಿ ಮಹಾದಾಸೋಗದವರು ಆಗಿದ್ದರಿಂದ ಅಲ್ಲಿಂದಲೇ ಆರಂಭ ಅಲ್ಲಿ ಅಂಥೇಳಿ ಅಲ್ಲಿ ಶರಣಬಸವೇಶ್ವರ ಬಗ್ಗೆ, ಶರಣಬಸವೇಶ್ವರ ಮನೆತನ, ಅವರ ಬಾಲ್ಯ, ಅರಳುಗುಂಡಿಗೆರೆ ಶರಣಬಸವೇಶ್ವರ ಜೀವನ, ಅದರ ಜೊತೆಗೆ ಕಲ್ಯಾಣದೆಡೆಗೆ ಶರಣಬಸವೇಶ್ವರರು ಬಂದಿದ್ದು, ಕಲಬುರಗಿಯಲ್ಲಿ ಶರಣಬಸವೇಶ್ವರರು ಯಾವಾಗ ಬಂದರು ಅಂತಕ್ಕಂಥ ವಿಷಯ, ಮತ್ತು ಶರಣಬಸವೇಶ್ವರ ಲಿಂಗಾಯಕ, ಈ ರೀತಿ ಅವರ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾನು ಸಂಗ್ರಹ ಮಾಡಿಕೊಂಡು, ಮುಂದೆ 2ನೇ ಅಧ್ಯಾಯದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪವ್ರ ದಾಸೋಹ ಜೀವನ, ಇಲ್ಲಿಂದ ದೊಡ್ಡಪ್ಪ ಅಪ್ಪವ್ರ ದಾಸೋಹ ಜೀವನ ಕುರಿತು ದಾಸೋಹದ ಪರಿಕಲ್ಪನೆ, ಹಿಂದಿನ ಕಾಲದಲ್ಲಿ ಹೇಗಿತ್ತು, ದಾಸೋಹ ಅನ್ನುವಂಥದ್ದು ಜಾರಿಗೆ ಯಾವಾಗ ಬಂತು, 12ನೇ ಶತಮಾನದ ಬಸವಾದಿ ಶರಣರು ದಾಸೋಹವನ್ನು ಬಳಸಿದ್ರು, ಅದಕ್ಕಿಂತ ದಾನ ಅನ್ನುವಂಥ ರೂಪದಲ್ಲಿತ್ತು. ಹಾಗೆ ದಾನದಲ್ಲಿ ಕೊಡುವವನು ಮೇಲು ತೆಗೆದುಕೊಳ್ಳುವ ಕೀಳು ಅನ್ನುವಂತಹ ಭಾವನೆ ಇತ್ತು. ಆದರೆ ದಾಸೋಹದಲ್ಲಿ ಮೇಲು ಕೀಳು ಅನ್ನುವಂಥ ಭಾವನೆ ಇರಲಿಲ್ಲ. ದಾಸೋಹ ಮಾಡ್ತಕ್ಕಂಥದ್ದು ಕಾಯಕನಿಷ್ಠರಾಗಿ ದುಡಿದು ದಾಸೋಹ ಮಾಡ್ತಕ್ಕಂಥ ಶ್ರೇಷ್ಠ ಅನ್ನುವಂಥ ಒಂದು ಪದ್ಧತಿ, ಇವೆಲ್ಲವುಗಳನ್ನು ಇಲ್ಲಿ ಅಳವಡಿಸ್ಕೊಂಡು ಮಹಾದಾಸೋಹ ಪೀಠ ಪರಂಪರೆ ಸಂಕ್ಷಿಪ್ತವಾಗಿ ಅಲ್ಲಿ ಯಾರ್ಯಾರು ಪೀಠಕ್ಕೆ ಇಲ್ಲಿವರೆಗೂ ದೊಡ್ಡಪ್ಪ ಅಪ್ಪರು ಬರುವವರೆಗೂ ಅಂತಕ್ಕಂಥದ್ದು. ಅದರ ಜೊತೆಗೆ ಮಹಾದಾಸೋಹ ಪೀಠಾಧಿಕಾರ, ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಜನನ, ಮಹಾದಾಸೋಹ ಪೀಠ ಬಾಲ್ಯ, ಮಹಾದಾಸೋಹ ಪೀಠಾಧಿಕಾರ, ಅವರ ಶಿಕ್ಷಣ, ವಿವಾಹ, ಇಷ್ಟು 2ನೇ ಅಧ್ಯಾಯದಲ್ಲಿ ವಿವಾಹದವರೆಗೂ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಸರ್. ಪೂಜ್ಯ ದೊಡ್ಡಪ್ಪ ಅವರ ಮಹಾದಾಸೋಹ ಜೀವನವನ್ನು ಕುರಿತಾಗಿ ಏನು, ಯಾಕಂದರೆ ಅನೇಕ ಪುರಾತನರು ದಾಸೋಹ ಮಾಡಿದ್ದಾರೆ, ಶರಣ ಬಸವೇಶ್ವರರು ಮಾಡಿದ್ರು, ಮತ್ತೇನಂದ್ರೆ ಅದಕ್ಕಿಂತ ಮೊದಲು ವಚನಕಾರರು ಎಲ್ಲ ದಾಸೋಹ ಪರಂಪರೆ ಅಂತೂ ನಮಗಿದ್ದೇ ಇದೆ. ಈ ದಾಸೋಹ ಪರಂಪರೆಯ ಚೌಕಟ್ಟಿನಲ್ಲಿ ಪೂಜ್ಯ ದೊಡ್ಡಪ್ಪ ಅವರ ದಾಸೋಹ ಜೀವನವನ್ನು ಹೆಂಗೆ ಗುರುತಿಸ್ತೀರಿ ತಾವು? ಏನು ಹೇಳಿದ್ದೀರಾ ಅದರಲ್ಲಿ? ಪೂಜ್ಯ ದೊಡ್ಡಪ್ಪ ಅಪ್ಪವರ ದಾಸೋಹ ಜೀವನ ಬಸವಾದಿ ಶರಣರಂತೆಯೇ ಶರಣಬಸವೇಶ್ವರರಂತೆಯೇ ಶ್ರೇಷ್ಠವಾದಂತಹ ದಾಸೋಹ ಜೀವನ ಆಗಿತ್ತು. ಇಂದಿಗೂ ಶರಣಬಸವರ ಆದಿಯಾಗಿ ಶರಣಬಸವೇಶ್ವರರು ಸಹಿತ ದಾಸೋಹಕ್ಕಾಗಿ ಯಾರಲ್ಲಿಯೂ ಜೋಳಿಗೆ ಹಾಕಿ ಬೇಡಿಕೊಂಡವರಲ್ಲ. ಸ್ವತಃ ಹೊಲದಲ್ಲಿ ದುಡಿದು ಕಾಯಕ ಮಾಡಿ ಕಡಿಮೆ ಬಿದ್ದರೆ ಸಾಲ ಮಾಡಿ ದಾಸೋಹ ನಡೆಸಿದವರು. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಸಹಿತ ಅಧಿಕಾರಕ್ಕೆ ಬಂದಾಗ ದಾಸೋಹಕ್ಕಾಗಿ 30,000 ರೂಪಾಯಿ ಸಾಲ ಇತ್ತು. ಆದರೆ ಆ ಸಾಲವನ್ನು ಹೇಗೆ ತೀರಿಸಬೇಕು, ದಾಸೋಹ ನಡೆಸಬೇಕು, ನಿಲ್ಲಬಾರ್ದು ಅಂತಕ್ಕಂಥ ತವಕದಲ್ಲಿ ದೊಡ್ಡಪ್ಪ ಅಪ್ಪರು ಸ್ವತಃ ನೇಗಿಲ ಹಿಡಿದು ಉಳಿಮೆ ಮಾಡಿ ಬಿತ್ತನೆ ಮಾಡಿ ಆ ಶರಣ ಸಿರಿಸಿಗೆಯ ಹೊಲದಲ್ಲಿ ಬೆಳೆದು ಆ ಬೆಳೆಯಿಂದ ಸಾಲನ್ನು ಮುಟ್ಟಿಸಿ ದಾಸೋಹವನ್ನು ನಡೆಸಿಕೊಂಡು ಬಂದಿರತಕ್ಕಂಥವ್ರು. ದಾಸೋಹ ಅಂದರೆ ಕೇವಲ ಅನ್ನ ದಾಸೋಹ ಅಷ್ಟೇ ಆಗೋದಿಲ್ಲ, ಅವರು ಜ್ಞಾನ ದಾಸೋಹವನ್ನು ಸಹಿತ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ನೀಡಿದರು. ಯಾಕಂದರೆ ಜ್ಞಾನ ಎಷ್ಟು ಮುಖ್ಯ ಆಗ್ತದಪ್ಪ ಅಂದ್ರೆ, ಈಗ ಅನಕ್ಷರಸ್ಥರಾದವರು ಮೋಢ್ಯಕ್ಕೆ ಒಳಗಾಗ್ತಾರೆ. ಮೋಢ್ಯದ ಒಳಗಾದಾಗ ಅವ್ರಿಗೆ ಜ್ಞಾನದ ಅರಿವು ಸೇರೋದಿಲ್ಲ. ಹಾಗಾಗಿ ಅಕ್ಷರಸ್ಥರಾಗೋದು ಬಹಳ ಮುಖ್ಯ. ಅವರು ಜ್ಞಾನ ದಾಸೋಹವನ್ನು, ಅದು ವಿಶೇಷವಾಗಿ ಮಹಿಳೆಯರಿಗೆ ಜ್ಞಾನ ದಾಸೋಹ ಆಗಿನ ಕಾಲದಲ್ಲಿ, ಅದರ ಜೊತೆಗೆ ವಾಚನಾಲಯ ತೆಗೆದು ಸ್ವತಂತ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಂತ ಅಲ್ಲಿನೂ ಸಹಿತ ಅವರು ದಾಸೋಹ ರೂಪದಲ್ಲಿ ಸೇವೆಯನ್ನು, ಹೀಗೆ ವಿಶೇಷವಾಗಿ ಅನೇಕ ವಿಚಾರಗಳು ಆ ದಾಸೋಹ ರೂಪದಲ್ಲಿ ಅವರು
ಮಾಡಿದ್ರು ಅಂತಕ್ಕಂಥದ್ದು ಅದರಲ್ಲಿ ತಿಳಿಸಲಾಗಿದೆ ಸರ್. ಭಾಳ ಒಳ್ಳೆ ವಿಷಯವನ್ನು ಆರಿಸ್ಕೊಂಡು ತುಂಬ ಚೆನ್ನಾಗಿ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೀರಾ. ದಾಸೋಹ ಜೀವನ, ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಮಹಾದಾಸೋಹ ಜೀವನ ಕುರಿತಾಗಿ ತಾವು ಭಾಳ ವಿವರಗಳನ್ನು ಕೊಟ್ಟಿದ್ದೀರಿ, ಅರ್ಥಪೂರ್ಣವಾದಂಥ ವಿವರಗಳನ್ನು ಕೊಟ್ಟಿದ್ದೀರಿ. ಆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಶಿಕ್ಷಣದ ಬಗ್ಗೆ ಏನು ಬರೆದಿದ್ದೀರಾ, ಹೇಗೆ, ಏನು ಗ್ರಹಿಕೆ ತಮ್ಮದು? ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಶಿಕ್ಷಣ, ಅವರು 1903 ಮಹಾದಾಸೋಹ ಪೀಠಕ್ಕೆ ಅಧಿಕಾರಕ್ಕೆ ಬಂದಾಗ ಅಲ್ಲಿಂದಲೇ ಶಿಕ್ಷಣ, ಆ ಪ್ರಾರಂಭ ಆಗಿರ್ತಕ್ಕಂಥ ಶಿಕ್ಷಣ ದಾಸೋಹ ಮನೆಯಲ್ಲಿಯೇ ಒಂದು ಶಾಲೆ ಇತ್ತು ಸರ್. ಅಲ್ಲೇ ಶಾಲೆ ಇತ್ತು. ಆವಾಗ ಪೀಠಕ್ಕೆ ಬಂದಾಗ ಪೂಜ್ಯ ದೊಡ್ಡಪ್ಪ ಅಪ್ಪ ಪ್ರಾರಂಭಿಕ ಶಿಕ್ಷಣ ಆರಂಭವಾದ ದಾಸೋಹ ಮಹಾಮನೆಯಲ್ಲಿ. ಅವರು ಯಾವುದೇ ಶಾಲೆಗೆ ಹೋಗಲಿಲ್ಲ. ಎಲ್ಲ ವಿಷಯ ಶಿಕ್ಷಕರು, ಸಂಸ್ಕೃತ, ಇಂಗ್ಲೀಷು, ಹಿಂದಿ, ಈ ರೀತಿ ಮರಾಠಿ ಎಲ್ಲ ಶಿಕ್ಷಕರು ಅಲ್ಲಿಗೆ ಬಂದು ದಾಸೋಹ ಮನೆಯಲ್ಲಿಯೇ ಶಿಕ್ಷಣವನ್ನು ದೊಡ್ಡಪ್ಪ ಅಪ್ಪರಿಗೆ ನೀಡ್ತಾ ಇದ್ರು. ಹಾಗಾಗಿ ಅವರು ಶಿಕ್ಷಣ ಬೇರೆ ಶಾಲೆಗಳಿಗೆ ಹೋಗಲಿಲ್ಲ. ಅವರು ಇಲ್ಲೇ ದಾಸೋಹ ಮನೆಯಲ್ಲಿ ಓದು ಬರಹ ಜ್ಞಾನ ಎಷ್ಟು ಬೇಕೋ ಅಷ್ಟು ಶಿಕ್ಷಣವನ್ನು ದೊಡ್ಡಪ್ಪ ಅಪ್ಪವರು ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲ, ಸುಮಾರು 4ರಿಂದ 5 ಭಾಷೆಗಳು ದೊಡ್ಡಪ್ಪ ಅಪ್ಪರಿಗೆ ಬರ್ತಾ ಇದ್ವು. ಆ 5 ಭಾಷೆಯ ಪತ್ರಿಕೆಗಳು ದಿನಾಲು ದಾಸೋಹ ಮಾಮನೆಗೆ ತರಿಸಿಕೊಂಡು ಓದ್ತಾ ಇದ್ರು. ಮರಾಠಿಯನ್ನ ದಾಸೋಹದ ಮನೆಯಲ್ಲಿ ಓದುತ್ತಾನೆ ಮರಾಠಿ ಭಾಷೆ ಕಲ್ತಿದ್ರು. ಉರ್ದು ಭಾಷೆ ಬರ್ತಿತ್ತು ದೊಡ್ಡಪ್ಪ ಅಪ್ಪರಿಗೆ, ಮುಲ್ಕಿ ಬರ್ತಾ ಇತ್ತು, ಇಂಗ್ಲೀಷ್ ಬರ್ತಾ ಇತ್ತು. ಇಂಗ್ಲೀಷ್ ಪತ್ರಿಕೆಗಳನ್ನ ಸರಾಗವಾಗಿ ಓದ್ತಾ ಇದ್ರು. ಹಾಗಾಗಿ ಕನ್ನಡವು, ಈ ರೀತಿ 4-5 ಭಾಷೆಗಳು ದೊಡ್ಡಪ್ಪ ಅಪ್ಪವರು ಶಾಲೆಗೆ ಹೋಗದೇನೆ ದಾಸೋಹ ಮನೆಯಲ್ಲೇ ಕಲಿತು ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು. ಹೌದಾ? ಹೌದು ಸರ್. ದಾಸೋಹ ಮನೆಯಲ್ಲಿ ಹೌದೌದು. ಪ್ರಾರಂಭಿಕವಾಗಿ ಎಷ್ಟು ಕಲಿತು, ಆಮೇಲೆ ಸ್ವತಃ ತಾವೇ ಓದುವ ಮೂಲಕ ಪ್ರಯತ್ನದಿಂದ ಈ ಇತರ ಭಾಷೆಗಳನ್ನು ಕಲಿತು ಅವರು ಸರಾಗವಾಗಿ ದಿನನಿತ್ಯ ಆ ಭಾಷೆಗಳ ಪತ್ರಿಕೆಗಳನ್ನು ಓದ್ತಾ ಇದ್ರು. ಅಷ್ಟು ಅವರು ಶಿಕ್ಷಣ ಪಡೆದಿದ್ದು. ಅಂದ್ರೆ ಅವರು ಶಾಲೆಗೆ ಕಾಲೇಜ್ಗೆ ಹಂಗೆ ಹೋಗದೆ ಇದ್ರು ಮನೆಯಲ್ಲೇನೆ ಹೌದೌದು ಗುರುಗಳೇ ಇಲ್ಲಿಗೆ ಬಂದು ಕಲಿಸ್ತಾ ಇದ್ರು. ಅದೇ ಶಿಕ್ಷಕರು, ಬೇರೆ ಶಾಲೆಯಲ್ಲಿ ಕೆಲಸ ಮಾಡ್ತಂಗ ಶಿಕ್ಷಕರು ದಾಸೋಹ ಮನೆಗೆ ಬಂದು ಅವ್ರಿಗೆ ಕಲಿಸ್ತಾ ಇದ್ರು ಅಂತ. ಇದೊಂದು ರೀತಿಯಲ್ಲಿ ಗುರುಕುಲ ವ್ಯವಸ್ಥೆಯಲ್ಲಿ ಇದ್ದಂಗೆನೆ. ಆ ಗುರುಗಳ ಹತ್ರ ಹೋಗಿ ಕಲಿಯೋದಿಲ್ಲ, ಇಲ್ಲಿಗೆ ಬಂದು ಅವರು ಒಂದು ರಾಜಮನೆತನದ ಮಕ್ಕಳಿಗೆ ಹೆಂಗ್ ಬಂದು ಗುರುಗಳು ಬಂದು ಪಾಠ ಮಾಡ್ತಿದ್ರು, ಆ ರೀತಿಯಲ್ಲಿ ದೊಡ್ಡಪ್ಪ ಅಪ್ಪ ಅವರಿಗೆ ಪಾಠ ಮಾಡಿದ್ದಾರೆ. ಈ ದಾಸೋಹ ಮಹಾಮನೆಯೇ ಅವರ ಕಲಿಕೆಯ ಕೇಂದ್ರವೂ ಆಯಿತು ಅನ್ನೋದನ್ನು ತಾವು ಅಲ್ಲಿ ಪ್ರಸ್ತುತಪಡಿಸಿದ್ದೀರಿ. ಶಿಕ್ಷಣ, ಆಮೇಲೆ ಇವರ ವೈವಾಹಿಕ ಜೀವನದ ವಿಶೇಷತೆ ಏನು ಗುರುತಿಸಿದ್ದೀರಾ ಸರ್ ತಾವು? ವೈವಾಹಿಕ ಜೀವನ, ವಯಸ್ಸಿಗೆ ಬಂದ ಮೇಲೆ ದೊಡ್ಡಪ್ಪ ಅಪ್ಪ ಅವರಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ಚರ್ಚೆ ದಾಸೋಹ ಮಹಾಮನೆಯಲ್ಲಿ ನಡೀತಕ್ಕಂಥದ್ದು ತಿಳಿದು ಬರ್ತದೆ. ಆದರೆ ದೊಡ್ಡಪ್ಪ ಅಪ್ಪ ಅವರಿಗೆ ಸಂಸಾರಿಕ ಜೀವನಕ್ಕಿಂತಲೂ ಆಧ್ಯಾತ್ಮಿಕ ಕಡೆಗೆ ಒಲವು ಹೆಚ್ಚಿಗಿತ್ತು ಅಂತಕ್ಕಂಥದ್ದು. ಹಾಗಾಗಿ ಅವರು ಇಲ್ಲ, ನಾನು ಬೇಡ ಈಗ ಅದು ಅಂದಾಗ ಮನೆಯವರೆಲ್ಲ ತಿಳಿಸಿ ಇಲ್ಲ, ಬಸವಾದಿ ಶರಣರು ಸಹಿತ ಕಾಯಕ ದಾಸೋಹ ಮಾಡಿದವರು, ಹಾಗಾಗಿ ಸಂಸಾರದಲ್ಲಿ ಇದ್ದುಕೊಂಡೇ ಕಾಯಕ ದಾಸೋಹ ಮಾಡಬಹುದು, ಅದಕ್ಕೇನು ಅಡ್ಡಿ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳಿದಾಗ ಅವರು ಒಪ್ಪಿಕೊಂಡು ಅವರು ಯಾಕಾಗಲ್ದು ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಇಲ್ಲಿ ಮೊದಲನೇದಾಗಿ ಪಂಚಮ್ಮ ತಾಯಿಯವರಿಗೆ ಅವರ ಜೊತೆಗೆ ವಿವಾಹ ಆಗ್ತದೆ. ಅವರು ಸೊಲ್ಲಾಪುರದ ಕಾಡಾದಿ ಮನೆತನದ ಪಂಚಮ್ಮ ತಾಯಿಯವರು ವಿವಾಹ ಆದಮೇಲೆ ಪಂಚಮ್ಮ ತಾಯಿಯವರು ಸಹಿತ ಶ್ರೇಷ್ಠವಾದಂಥ ಸಂಸ್ಕಾರ, ಆಧ್ಯಾತ್ಮಿಕತೆ ಮನೆತನದಿಂದ ಬಂದಿರತಕ್ಕಂಥವ್ರು. ದೊಡ್ಡಪ್ಪ ಅಪ್ಪ ಅವರು ಅವ್ರ ಜೀವನ ದಾಸೋಹಕ್ಕೆ ಇನ್ನಷ್ಟು ಬಲ ಬಂದಂಗೆ ಆಗ್ತದೆ. ಹಾಗಾಗಿ ಅವ್ರ ಜೀವನ ಸಾಗ್ತಾ ಮುಂದೆ 1918ರಲ್ಲಿ ಮಹಾದೇವಿ ಅನ್ನುವಂಥ ಮಗಳಿಗೆ ಜನನ ಆಗ್ತದೆ. ಜನನ ಆದಮೇಲೆ ಮುಂದೆ ಪಂಚಮ ತಾಯಿಯವರು ಲಿಂಗೈಕ್ಯರಾಗ್ತಾರೆ. ಅದ್ರ ಜೊತೆಗೆ ಪಂಚಮ ತಾಯಿಯವರು ಲಿಂಗೈಕ್ಯರಾಗುವಾಗ ಸಣ್ಣ ಮಗಳದಳ, ಇನ್ನೂ ಸಣ್ಣ ವಯಸ್ಸದ ಅಂತಕ್ಕಂಥದ್ದು ತಿಳಿದು, ನೀವು ನಮ್ಮ ತಂಗಿಯಾದ ಗೋದು ತಾಯಿಯವರನ್ನು ವಿವಾಹ ಆಗಬೇಕು ಅಂತಕ್ಕಂಥ ಒಂದು ಭಾಷೆಯನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಷಯ ಅಲ್ಲಿ ಬರ್ತದೆ. ಹಾಗಾಗಿ ಅವರು ಭಾಷೆ ತೆಗೆದುಕೊಂಡಾಗ ಆಯಿತು ಅಂಥೇಳಿ ಗೋದು ತಾಯಿಯವರು ಅದೇ ವರ್ಷ ಮದುವೆ ಆಗ್ತಾರೆ. ಆದಮೇಲೆ ಮುಂದೆ ಮಹಾದೇವಿಗೆ ಸಹಿತ ಬೇರೆ ಕಡೆಗೆ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ. ಕೊಟ್ಟಾಗ ಆ ಮಹಾದೇವಿಗೆ ಮದುವೆ ಮಾಡಿ ಕೊಟ್ಟಾಗ ಸುಮಾರು 20-28 ಮದುವೆ ಮಾಡೋ 1-2 ವರ್ಷದಲ್ಲೇ ಮಹಾದೇವಿಗೆ ಅನಾರೋಗ್ಯದಿಂದ, ಆವಾಗ ಪ್ಲೇಗ್ ಅನ್ನತಕ್ಕಂಥ ಮಹಾಮಾರಿ ಬಂದಿರ್ತದೆ. ದೊಡ್ಡಪ್ಪ ಅಪ್ಪ ಅವರು ಆಂಧ್ರ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಹೋದಾಗ ಅಲ್ಲೇ ಚಿಕಿತ್ಸೆ ಫಲಕಾರಿ ಆಗದೆ ಮಹಾದೇವಿ ಕೊನೆ ಉಸಿರೆಳಿತಾರೆ. ದೊಡ್ಡಪ್ಪ ಅಪ್ಪರು ಹೆಗಲ ಮೇಲೆ ಹೊತ್ಕೊಂಡು
ಅಲ್ಲಿಗೆ ಹೋಗಿರ್ತಾರ, ಟಾಂಗ ತಕ್ಕ ಹೋಗಿ ಅಲ್ಲಿಂದ ಮುಂದಿನ ಹಂತಕ್ಕೆ ಆದ್ರೆ ಅನಿವಾರ್ಯವಾಗಿ ಮಹಾದೇವಿನ ಅಲ್ಲೇ ಎಲ್ಲ ಸಂಸ್ಕಾರವನ್ನು ಮಾಡಿ ಅಲ್ಲಿಂದ ಮರಳಿ ಬರ್ತಾರೆ. ಮಹಾದೇವಿ ಒಂದು ಆ ದುರ್ಘಟನೆ ದೊಡ್ಡಪ್ಪ ಅಪ್ಪರಲ್ಲಿ ದಿನಾಲು ಅವರಿಗೆ ಬಹಳಷ್ಟು ನೆನಪಿಗೆ ಬರ್ತಾ ಇರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕಂತಂದ ವಿಚಾರ ಮಾಡಿದಾಗ ಅವ್ರು ಏನು ಮಾಡ್ತಾರೆ, 1934ರಲ್ಲಿ ಮಹಾದೇವಿಯ ಹೆಸರಿನಲ್ಲಿ ಕನ್ಯಾಶಾಲೆಯನ್ನು, ಕನ್ನಡ ಕನ್ಯಾಶಾಲೆಯನ್ನು ಅವ್ರು ಪ್ರಾರಂಭಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತದೆ ಸರ್. ಈಗ ಅಂದ್ರೆ ದೊಡ್ಡಪ್ಪ ಅಪ್ಪವರಿಗೆ ಇಬ್ಬರು ಪತ್ನಿಯರು. ಹೌದೌದೌದು. ಪಂಚಮ್ಮ ತಾಯಿಯವರು ಗೋದು ತಾಯಿ. ಹೌದು. ಇವರಿಗೆ ಮಕ್ಕಳ ಬಗ್ಗೆ ಏನು ಚರ್ಚೆ ಮಾಡಿದ್ದೀರಾ? ದೊಡ್ಡಪ್ಪ ಅಪ್ಪ ಅವರಿಗೆ 5 ಜನ ಮಕ್ಕಳು ಸರ್. ಗೋದು ತಾಯಿ ಅವ್ವನವರಿಗೆ ಮೊದಲನೇ ಪಂಚಮ್ಮ ತಾಯಿಯವರಿಗೆ ಮಹಾದೇವಿ ಅವರು ಇದ್ರು, ಅವರು ಲಿಂಗಾಯಕರಾದ್ಮೇಲೆ ಗೋದು ತಾಯಿ ಅವ್ವನವರಿಗೆ ದೊಡ್ಡಪ್ಪ ಅಪ್ಪ ಅವರಿಗೆ 5 ಜನ ಮಕ್ಕಳು. ಮೊದಲನೇ ಅವರು ಚನ್ನಬಸವಮ್ಮ ಬಿದಾರ, ಅಲ್ಲಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ಶರಣೆ ಅವರು ನೀಲಮ್ಮ ತಾಯಿ ನಿಷ್ಠಿ ಅವರು, 3ನೇ ಅವರು ಪೂಜಾ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು, 4ನೇ ಅವರು ಬಸವರಾಜ ಅಪ್ಪ ಅವರು, 5ನೇ ಅವರು ಪಂಚಮ್ಮ ತಾಯಿಯವರು ಅಂತಕ್ಕಂಥದ್ದು. ಹೀಗೆ 5 ಜನರಲ್ಲಿ ಹಿರಿಯ ಸುಪುತ್ರರಂದ್ರೆ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು. ಇಷ್ಟು ಅವ್ರದ್ದು ಕೌಟುಂಬಿಕವಾಗಿ ಮಕ್ಕಳ ಒಂದು ಇದು. ಈಗ ಈ ವೈವಾಹಿಕ ಜೀವನ ಮುಗಿದ ಮೇಲೆ ಇನ್ನೊಂದು ಅಧ್ಯಾಯದಲ್ಲಿ ಏನು ಚರ್ಚೆ ಮಾಡಿದ್ದೀರಾ? ಪೂಜ್ಯ ದೊಡ್ಡಪ್ಪ ಅಪ್ಪರ ಶಿವಜೀವನದ ಯಾವ ಭಾಗವನ್ನು ತಗೊಂಡು? ಅದು ದೊಡ್ಡಪ್ಪ ಅಪ್ಪರದು ಈಗ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಶ್ರೇಷ್ಠವಾದಂಥ ಕೊಡುಗೆ, ಅದನ್ನು ಕುರಿತು ನಾನು ಇಲ್ಲಿ ಸಂಗ್ರಹಿಸಿದ್ದೆ 3ನೇ ಅಧ್ಯಾಯದಲ್ಲಿ ಸರ್. ಪೂಜ್ಯ ದೊಡ್ಡಪ್ಪ ಅಪ್ಪರ ಸಾಧನೆಗಳು ಅಂತಕ್ಕಂಥ ಯಾವ್ಯಾವ ಕ್ಷೇತ್ರದ ಸಾಧನೆಗಳು ತಗೊಂಡಿದ್ದೀರಾ? ಈಗ ಸಾಹಿತ್ಯಿಕ ಶಿಕ್ಷಣವನ್ನೇ ಬಂದಾಗ ನಿಜಾಂ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಉರ್ದು ಆಡಳಿತ ಭಾಷೆಯಾಗಿತ್ತು. ಅದರ ಜೊತೆಗೆ ಸಂಸ್ಕೃತ ಬಳಕೆಯಲ್ಲಿತ್ತು. ಬ್ರಿಟಿಷರ ಆಂಗ್ಲ ಭಾಷೆ ಇತ್ತು. ನಿಜಾಮನ ವಿರುದ್ಧ ಯಾವುದೇ ರೀತಿಯ ನಿರ್ಧಾರ ಕೈಗೊಳ್ಳುವ ಹಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾರದೇ ಸಹಾಯವಿಲ್ಲದೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಕನ್ನಡ ಹೆಣ್ಣು ಮಕ್ಕಳಿಗೆ ಕನ್ನಡ ಶಾಲೆಯನ್ನು ತೆಗೆದಿದ್ದು ಬಹಳಷ್ಟು ದೊಡ್ಡವಾದಂಥ, ಈ ಭಾಗದಲ್ಲಿ ಅಷ್ಟೇ ಇಲ್ಲ, ಇಡೀ ರಾಜ್ಯದಲ್ಲಿಯೇ, ಇಡೀ ಒಂದು ದೇಶದಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಸಾಧನೆ ಅಂತಕ್ಕಂಥದ್ದು ಹೇಳ್ಬೋದು ಸರ್. ಹೆಂಗಂದ್ರೆ ಅಷ್ಟೇ ಶಾಲೆ ತೆಗೆಯೋದು ಅಷ್ಟೇ ಅಲ್ಲ, ಈ ಶಾಲೆಯನ್ನು ಒಂದು ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥರ ವಿರುದ್ಧವಾಗಿ ಉರ್ದುನೇ ಕಲಿಸ್ಬೇಕು. ಆಗಿನ ಕಾಲದಲ್ಲಿ ಉರ್ದು ಪ್ರಭಾವ ಎಷ್ಟಿತ್ತಂದ್ರೆ ಸರ್, ಇಂಜಿನಿಯರಿಂಗು ಮೆಡಿಕಲ್ ಸಹಿತ ಉರ್ದು ಮಾಧ್ಯಮದಲ್ಲಿ ಕಲಿಸಲಾಗ್ತಿತ್ತು. ಹೈದರಾಬಾದ್ ಸಂಸ್ಥಾನದಲ್ಲಿ ಪರ್ಷಿಯಾದಿಂದ ಎಕ್ಸ್ಪರ್ಟ್ಗಳನ್ನು ಕರೆಸಿ ಸಿಲೆಬಸ್ಸನ್ನು ಉರ್ದುನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು. ಇಡೀ ಆಡಳಿತ ಉರ್ದುದಲ್ಲಿತ್ತು. ಉರ್ದು ಕಲಿತವ್ರಿಗೆ ನೌಕರಿ ಕೊಡ್ತಾ ಇದ್ರು. ಉರ್ದು ಕಲಿತವ್ರಿಗೆ ನಿಜಾಂ ಸರ್ಕಾರದಲ್ಲಿ ನೌಕರಿ ಇತ್ತು. ಉರ್ದುನೇ ಕಲಿಕೆ ಶಾಲೆಗಳಿದ್ದವು. ಹಾಗಾಗಿ ಇಡೀ ವ್ಯವಹಾರವು ಕೋರ್ಟ್ ಆದೇಶಗಳು ಸಹಿತ ಉರ್ದುನಲ್ಲೇ ನಡೀತಾ ಇದ್ದವು. ಅಂಥ ಒಂದು ಸಂದರ್ಭದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪರು ಕನ್ನಡ ಶಾಲೆ ತೆಗೆದ್ರು. ಇದು ನಿಜಾಂ ಸರ್ಕಾರಕ್ಕೆ ಭಾಳ ಇದು ಆಯಿತು. ಅಲ್ಲ, ಇಂಥ ಸಂದರ್ಭದಲ್ಲಿ ಕನ್ನಡ ಶಾಲೆ ತೆಗೆದಿದ್ದು ಒಂದೇ ಅಲ್ಲ, ಇನ್ನೊಂದು ದೊಡ್ಡಪ್ಪ ಅಪ್ಪ ಅವರು ನಿಜಾಂ ಸರ್ಕಾರದ ರಜಾ ದಿನ ಶುಕ್ರವಾರ ಆಗಿತ್ತು ಸರ್. ಬ್ರಿಟಿಷ್ ಸರ್ಕಾರದ್ದು ರವಿವಾರ ರಜೆ ಆಗಿತ್ತು. ಆದರೆ ದೊಡ್ಡಪ್ಪ ಅಪ್ಪ ಅವರು ರೈತರ ಬಿಡುವಿನ ದಿನದ ಸೋಮವಾರ ರಜಾ ದಿನವನ್ನು ಅಂದಿನ ಕಾಲದಲ್ಲಿಯೇ ಮಹಾದೇವಿ ಶಾಲೆಯಲ್ಲಿ ಪ್ರಾರಂಭಿಸಿದ್ರು. ಇದರಿಂದ ನಿಜಾಂ ಸರ್ಕಾರಕ್ಕೆ ಬಹಳಷ್ಟು ಇದು ಆಯಿತು. ಕನ್ನಡ ಶಾಲೆಯನ್ನು ತೆಗೆದಿದ್ದು ಒಂದು, ನಮ್ಮ ಶುಕ್ರವಾರ ರಜೆಯನ್ನು ಅಲ್ಲಗಳೆದಿದ್ದು. ನಿಜಾಮನಿಗೆ ಇದು ಆಗಿ ನಿಜಾಮ ಏನು ಮಾಡ್ದ, ಇಲ್ಲ ದೊಡ್ಡಪ್ಪ ಅಪ್ಪ ಅವರು ನಮ್ಮ ವಿರೋಧವಾಗಿ ಇದು ಮಾಡ್ತಾ ಇದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಎತ್ತಿ ಕಟ್ಟುವಂಥ ಕೆಲಸ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ, ಅದು ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವ್ರೇನು ಮಾಡಿದ್ರು, ಹೈದರಾಬಾದ್ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು. ಅಲ್ಲಿ ಬರೆದಾಗ ಅಲ್ಲಿ ಮಿಸ್ ನಂದಿ ಅನ್ನುವಂತಹ ಒಬ್ಬ ಆಂಗ್ಲ ಹೆಣ್ಣು ಮಗಳು ಶಿಕ್ಷಣ ಅಧಿಕಾರಿ ಆಗಿರ್ತಾರೆ ಸರ್. ಮಿಸ್ ನಂದಿ ಅಂತ ಅವ್ರ ಹೆಸರು. ಅವರನ್ನು ತನಿಖಾಧಿಕಾರಿಯಾಗಿ ಇಲ್ಲಿಗೆ ಕಳಿಸ್ಕೊಡ್ತಾರೆ. ಮಿಸ್ ನಂದಿ ಅನ್ನುವಂಥ ಆ ಹೆಣ್ಣುಮಗಳು ಬಂದು ಈ ಶಾಲೆಯನ್ನು ಸಂಪೂರ್ಣವಾಗಿ ಇಲ್ಲಿ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿ ಬಹಳಷ್ಟು ಅಭಿನಂದನೆಯನ್ನು ದೊಡ್ಡಪ್ಪ ಅಪ್ಪ ಅವ್ರಿಗೆ ಹೇಳ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಯಾರೂ ವಿಚಾರ ಮಾಡಿಲ್ಲ, ಕನ್ನಡ ಶಾಲೆ ತೆಗೆದಿದ್ದೀರಿ ನೀವು, ಇದು ಶ್ರೇಷ್ಠವಾದದ್ದು, ಇಲ್ಲಿ ಎಲ್ಲ ಚಟುವಟಿಕೆಗಳು ಉತ್ತಮವಾಗ್ಯವ, ನೀವು ಒಂದು ಅರ್ಜಿ ಕೊಡಿ, ನಿಮ್ಮ ಶಾಲೆಗೆ ಗ್ರ್ಯಾಂಟ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ತನಿಖೆ ಮಾಡಿ. ಅಪ್ಪ ಅವ್ರು ಇಲ್ಲ, ಗ್ರ್ಯಾಂಟ್ ಏನು ಬೇಡ, ಸಾಕು, ನಮ್ಮದು ಇಷ್ಟು ನಿಮಗೆ ಸಹಾಯ ಇದ್ರ ಸಹಕಾರ ಇದ್ರ ಅಂತಕ್ಕಂಥ ವಿಚಾರ ಹೇಳಿ ಅಪ್ಪ ಅವರು ಅದನ್ನು ನಯವಾಗಿ ಬಿಟ್ಟು ಬಿಡ್ತಾರೆ. ಯಾಕಂದರೆ ಗ್ರ್ಯಾಂಟ್ ತೊಗೊಂಡಾಗ ಮತ್ತು ಉರ್ದು ಬೋಧನೆ ಮಾಡಬೇಕು, ಶುಕ್ರವಾರ ರಜೆ ಹಾಕಬೇಕು, ಹಾಗೆ ಕನ್ನಡವನ್ನು ಕಡೆಗಡೆಗೆ ಮಾಡಬೇಕು ಅಂತಕ್ಕಂಥ ಇಂಥ ಶ್ರೇಷ್ಠ ಕನ್ನಡದ ಭೀಷ್ಮ ದೊಡ್ಡಪ್ಪ ಅಪ್ಪ ಅವರು ಆಗಿದ್ದರು.
ಅಷ್ಟೇ ಅಲ್ಲದೆ ಅವರು ಸಾಹಿತ್ಯಿಕವಾಗಿ ಸಂಶೋಧನೆ ಮಾಡುವಾಗ ಕೆಲವರು ಅಂದರು, ಇಲ್ಲ ಸಾಹಿತ್ಯಿಕವಾಗಿ ಏನದ ಹಂಗದ ಹಿಂಗದ ಅಂತ. ನಾ ಅಂದ, ಇಲ್ಲ ಹಾಗಿಲ್ಲ. ಕಲಬುರಗಿಯಲ್ಲಿ ಇಲ್ಲಿವರೆಗೂ 4 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ ಸರ್. 1928, 1948, 1987, 2002. ಈ 4 ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ 3 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಶರಣಬಸವೇಶ್ವರ ಸಂಸ್ಥಾನದ ಅಧೀನದಲ್ಲಿಯೇ ನಡೆದವು. 28 ಮತ್ತು 48 ಪೂಜೆ ದೊಡ್ಡಪ್ಪ ಅಪ್ಪ ಅವ್ರ ಕೈ ಮೇಲೆ ಶರಣಬಸವೇಶ್ವರ ದೇವಾಲಯದ ಪಕ್ಕದಲ್ಲಿಯೇ ಟೆಂಟ್ ಹೊಡೆದು ಸಮ್ಮೇಳನ ನಡೆಸಿ ಬಂದಿರತಕ್ಕಂಥ ಎಲ್ಲ ಜನರಿಗೂ ಊಟ ವಸತಿ ದಾಸೋಗ ಮನೆ ಆಗಿತ್ತು. ನೋಡ್ರಿ ಎಂತ ದೊಡ್ಡ ಕೆಲಸ ನಿಜಾಮ್ ಸರ್ಕಾರ ಇದ್ದಾಗ. ನಿಜವಾಗಿ ದೊಡ್ಡ ಸಾಹಿತ್ಯ ಸೇವೆ ಇದು. ಎಂಥ ಸೇವೆ, ಎಂಥ ಸಾಹಿತಿಗಳಿದು. ಅದ್ರ ಜೊತೆಗೆ ಎಲ್ಲಾನು ಕನ್ನಡ ಅಂದ್ರೆ ದೊಡ್ಡಪ್ಪ ಅಪ್ಪ ಅವ್ರು ಬಹಳಷ್ಟು ಅಭಿಮಾನ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿಜಾಮ್ ಸರ್ಕಾರ ಇದ್ದಾಗ ಸಮ್ಮೇಳನಗಳನ್ನು ಮಾಡಿ ಊಟ ವಸತಿ ಕೊಟ್ಟು ಸ್ವತಃ ಖರ್ಚು ಮಾಡಿ ಅಂಥ ಶ್ರೇಷ್ಠವಾದಂಥ ವ್ಯಕ್ತಿ. ನೆಕ್ಸ್ಟ್ 1987ರಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಒಂದು ನೇತೃತ್ವದಲ್ಲಿ ಶರಣಬಸವೇಶ್ವರ ಕಾಲೇಜು ಆವರಣದಲ್ಲಿ ಸಮ್ಮೇಳನ ಆಗ್ತದೆ. ಕೊನೆಯದಾಗಿ ಮೊನ್ನೆ 2002ರಲ್ಲಿ ಸರ್ಕಾರದ ಅಧೀನದಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದಕ್ಕೋಸ್ಕರ ಅಲ್ಲಿ ದೊಡ್ಡಪ್ಪ ಅಪ್ಪ ಮಹಾದ್ವಾರ ಅಂತ ಒಂದು ವೇದಿಕೆಯನ್ನು ಸಹಿತ ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಅಷ್ಟೇ ಅಲ್ಲದೆ ಅನೇಕ ಸಾಹಿತಿಗಳನ್ನು ಬೆಳೆಸಿದವರು ದೊಡ್ಡಪ್ಪ ಅಪ್ಪ ಅವರು. ಇಲ್ಲಿ ಶಾಂತರಸರು, ಮತ್ತು ಇವರು ಎಲ್ ಬಸವರಾಜು ಅವರು, ಇನ್ನೊಬ್ಬರು ಇದು ಆಗಿದ್ರು, ಅವರು ತಹಸೀಲ್ದಾರ್ ಆಗಿದ್ರು ಸರ್. ಅವರು ಅನೇಕ ಸಾಹಿತಿಗಳು ದೊಡ್ಡಪ್ಪ ಅಪ್ಪ ಅವರಿಂದ ಧನ ಸಹಾಯವನ್ನು ಪಡೆದು ಗ್ರಂಥಗಳನ್ನು ಪ್ರಕಟ ಮಾಡಿದ್ರು. ದೊಡ್ಡಪ್ಪ ಅಪ್ಪ ಅವ್ರು ಧನ ಸಹಾಯದಿಂದ ಪಡೆದು ಶಾಂತರಸರು ಸಹಿತ ಗ್ರಂಥ ಪ್ರಕಟ ಮಾಡ್ಯಾರ. ಎಲ್ಲ ಬಸವರಾಜು ಅವರು ಮಾಡಿದ್ದಾರ. ಹೀಗೆ ಅನೇಕ ಸಾಹಿತ್ಯಗಳು. ಅಷ್ಟೇ ಅಲ್ಲದೆ ಅಖಿಲ ಭಾರತ ಶಿವಾನುಭವ ಮಂಟಪವನ್ನು ಸಹಿತ ಸಾಂಸ್ಕೃತಿಕ ಸಾಹಿತ್ಯಿಕವಾಗಿ ದೊಡ್ಡಪ್ಪ ಅಪ್ಪ ಅವರು ತೆಗೆದು ಜನರಲ್ಲಿ ಸಾಹಿತ್ಯವನ್ನು ಬೆಳೆಸುವಂಥ, ಕನ್ನಡ ಸಾಹಿತ್ಯವನ್ನು ಪ್ರಸರಿಸುವಂಥ, ವಚನ ಸಾಹಿತ್ಯವನ್ನು ಪ್ರಸರಿಸುವಂಥ ಶ್ರೇಷ್ಠವಾದ ಕಾರ್ಯ ಮಾಡಿದರು. ಆ ಒಂದು ವೇದಿಕೆಯಲ್ಲಿ ನಿಮಗೂ ಗೊತ್ತಿದೆ, ಇಂದು ನಿಮ್ಮ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾರೆ, ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೊಂಟಿದ್ದೀರಿ. ಹಾಗಾಗಿ ಅಲ್ಲಿ ಕುವೆಂಪು ಅವ್ರು ಬಂದಿದ್ದು, ಕಾರಂತರು ಬಂದು ಉಪನ್ಯಾಸ ನೀಡಿರ್ತಕ್ಕಂಥದ್ದು, ಇದಕ್ಕಿಂತ ಶ್ರೇಷ್ಠ ಸಾಹಿತ್ಯಿಕ ಸೇವೆ ಇನ್ನೇನಿರ್ತದ ಅಂತಕ್ಕಂಥದ್ದು ಆ ಒಂದು ವಿಷಯಗಳನ್ನು ಅಲ್ಲಿ ದಾಖಲೆ ಮಾಡಿದ್ದೀನಿ ಸರ್. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಸಾಮಾಜಿಕ ಸೇವೆಯನ್ನು ಕುರಿತಾಗಿ ಏನು ಹೇಳಿದ್ದೀರಾ ಸರ್? ಅದರಲ್ಲಿ ತಮ್ಮ PhD ಪ್ರಬಂಧ. ಹೌದು, ದೊಡ್ಡಪ್ಪ ಅಪ್ಪ ಅವರನ್ನು ಸಮಾಜದ ಜನರು ಶರಣಬಸವರೇ ಎಂದು ನಂಬಿದ್ರು ಸರ್. ಒಂದು ಕಡೆಗೆ ಮನದಾಳದ ನುಡಿಗಳಲ್ಲಿ ಮಾರಿತರಾವ್ ಡಿ ಮಾಲೆ ಅವರು ಒಂದು ಕಡೆಗೆ ಹೇಳ್ತಾರ, ನಾವು ದೇವಾಲಯ ಪ್ರವೇಶ ಮಾಡ್ಬೇಕಂತ. ಆಗಿನ ಕಾಲದಲ್ಲಿ ಇದು ಇತ್ತು. ಅಂಥ ಸಂದರ್ಭ ಅವ್ರು ಹೇಳದ ದೊಡ್ಡಪ್ಪ ಅಪ್ಪ ಅವರು ಎಲ್ಲರಿಗೂ ಹಕ್ಕದ ದೇವರ ದರ್ಶನ ಮಾಡೋದು, ಸ್ವಚ್ಛವಾಗಿ ಸ್ನಾನ ಮಾಡ್ಕೊಂಡು ಎಲ್ಲರೂ ಗರ್ಭಗುಡಿ ದರ್ಶನ ಮಾಡಿರಿ ಅಂತಕ್ಕಂಥದ್ದು ಹೇಳಿದಾಗ, ದಾಸೋಗ ಮಾಮನೆಯಿಂದ ಹೊರಗೆ ಬಂದಾಗ ಧಾರಾಕಾರವಾಗಿ ಮಳೆ ಸುರಿದು ಎಲ್ಲರೂ ಮಡಿಬಟ್ಟಿ ಹುಟ್ಟಾಗಿದ್ರು. ಅವರು ಒಂದು ಕಡೆ ದಾಖಲಿಸ್ತಾರೆ ಸರ್ ಇದು. ಹಾಗೆ ಅಂಥವ್ರು ಶ್ರೇಷ್ಠ ಸಮಾಜದ ಎಲ್ಲರೂ ಬಾಳ್ಬೇಕು, ಎಲ್ಲರೂ ಬದುಕಬೇಕು, ಸಮಾನತೆ ಇರಬೇಕು. ಅಷ್ಟೇ ಅಲ್ಲದೆ ಅನ್ನದಾಸೋಗ ಸಮಾಜದಲ್ಲಿ ಹಸಿದವರಿಗಾಗಿ ಆಗಿನ ಕಾಲದಲ್ಲಿ ಒಂದು ದಿನಕ್ಕೆ 3 ಚೀಲ ಜ್ವಾಳ ಹೋಗ್ತಿತ್ತು ಸರ್, ನುಚ್ಚು. ಒಂದು ವರ್ಷಕ್ಕೆ 1000 ಚೀಲ ಜ್ವಾಳ ಬೇಕಾಗಿತ್ತು ಆಗಿನ ಕಾಲದಲ್ಲಿ. ಅಂಥದ್ದನ್ನು ದೊಡ್ಡಪ್ಪ ಅಪ್ಪವರು ಯಾರಿಗೂ ಕೈ ಚಾಚದೆ ಸ್ವತಃ ಅವರು ಕಾಯಕ ಮಾಡಿ ದುಡಿದು ಪ್ರತಿಯೊಬ್ಬರಿಗೂ ದಾಸೋಗದಲ್ಲಿ ಯಾರಿಗೂ ಭೇದ ಭಾವ ಇಲ್ಲ, ಧರ್ಮ ಜಾತಿ ಹೆಣ್ಣು ಗಂಡು ಅಂತಕ್ಕಂಥ ಯಾವುದೇ, ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸ್ತಕ್ಕಂಥ ಶ್ರೇಷ್ಠವಾದಂಥ ಸೇವೆ ಅದು. ಅಷ್ಟೇ ಅಲ್ಲದೆ ದೊಡ್ಡಪ್ಪ ಅಪ್ಪ ಅವರು ಒಂದು ದಾಸೋಗದ ಮಹಾಮನೆಯಲ್ಲಿ ಏನು ಪ್ರಸಾದ ಇರ್ತದೆ ಅದನ್ನೇ ಸ್ವೀಕರಿಸ್ತಾ ಇದ್ರು. ದೊಡ್ಡಪ್ಪ ಅಪ್ಪ ಅವರು ಎಲ್ಲರ ಜೊತೆ ಕೂತ್ಕೊಂಡು ಎಲ್ಲರೂ ನುಚ್ಚು ಉಂಡ್ರು ನುಚ್ಚು, ಹೋಳಿಗೆ ಇದ್ರು ಹೋಳಿಗೆ, ತುಪ್ಪ ಇದ್ರು ತುಪ್ಪ, ಸಜ್ಜಕ ಇದ್ರು ಸಜ್ಜಕ, ಕಟಿ ರೊಟ್ಟಿ ಇದ್ರು ಕಟಿ ರೊಟ್ಟಿ. ದೊಡ್ಡಪ್ಪ ಅಪ್ಪರ ತಟ್ಟೆಯಲ್ಲಿ ಏನಿರ್ತದ ಪ್ರಸಾದ ಅದೇ ಎಲ್ಲ ಭಕ್ತರಿಗೂ ಅದೇ ಪ್ರಸಾದ ಇರ್ತಾ ಇತ್ತು. ಇಂಥ ಶ್ರೇಷ್ಠ ಸಾಮಾಜಿಕ ಸೇವೆ ದೊಡ್ಡಪ್ಪ ಅಪ್ಪರು. ಶಿಕ್ಷಣವೂ ಆಯಿತು, ದಾಸೋಗ ಆಯಿತು, ಸಮಾನತೆ ಆಯಿತು. ಅನೇಕ ಜನರು ದೊಡ್ಡಪ್ಪ ಅಪ್ಪರ ಸಲಹೆ ಮಾರ್ಗದರ್ಶನ ಪಡೆದು ತಮ್ಮ ಭವಿಷ್ಯವನ್ನೇ ಉಜ್ವಲ ಮಾಡಿಕೊಂಡವರದರ. ಸಮಾಜದಲ್ಲಿ ಉತ್ತಮರಾಗಿ ಬದುಕುವಂಥದ್ದು, ಸಮಾಜದಲ್ಲಿ ಒಳ್ಳೆಯ ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಸೌಹಾರ್ದತೆಯ ಸಂಕೇತವಾಗಿ ದೊಡ್ಡಪ್ಪ ಅಪ್ಪ ಅವರು ಸಮಾಜವನ್ನು ಕಟ್ಟುವಲ್ಲಿ ಶ್ರೇಷ್ಠವಾದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ವಿಷಯಗಳಲ್ಲಿ ದಾಖಲೆ ಮಾಡಿದ್ದೀನಿ ಸರ್. ಬಹಳ ದೊಡ್ಡ ಕೆಲಸ ಮಾಡಿದ್ದೀರಾ. ಪೂಜ್ಯ ದೊಡ್ಡಪ್ಪ ಅಪ್ಪ ಅವ್ರ ಬಗ್ಗೆ PhD ಮಾಡಿ ಒಂದು ಸಂಶೋಧನಾತ್ಮಕವಾದಂಥ ಪ್ರಬಂಧವನ್ನು ಬರೆದು ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಸಾದರಪಡಿಸಿ PhD ಪದವಿ ಪಡೆದಿದ್ದೀರಿ. ದೊಡ್ಡಪ್ಪ ಅಪ್ಪ ಅವರ ಶಿವಜೀವನದ ಮಾಹಿತಿಯನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ
ಕ್ಷೇತ್ರ ಕಾರ್ಯ ಏನೇನು ಮಾಡಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಏನು ಅಲ್ಲಿ ಏನೇನು ಲಭ್ಯ ಆಯಿತು ನಿಮಗೆ? ಎಲ್ಲಿ ಕ್ಷೇತ್ರ ಕಾರ್ಯ ದೊಡ್ಡಪ್ಪ ಅಪ್ಪ ಅವರ ಶಿವಜೀವನದ ಮಾಹಿತಿಯಲ್ಲಿ ನಾನು ಶರಣ ಸಿರಸಿಗೆ ಹೋಗಿದ್ದೆ ಸರ್. ಹ್ಮ್. ಶರಣ ಸಿರಸಿಗೆ ಹಳಿದ ಅಲ್ಲಿನ ಮಠ ಇದೆ. ಹ್ಮ್. ಅಲ್ಲಿ ದೊಡ್ಡಪ್ಪ ಅಪ್ಪರು ಗೌಡ್ಕಿ ಹ್ಮ್. ಆದಿ ದೊಡ್ಡಪ್ಪ ಗೌಡರು ಶರಣ ಸಿರಸಿಗೆಯ ಗೌಡರಾಗಿದ್ದರು. ಹ್ಮ್. ಬ್ರಹ್ಮಪುರದ ಗೌಡಿಕೆಯು ಆದಿ ದೊಡ್ಡಪ್ಪ ಗೌಡರಿಗಿತ್ತು. ಅವ್ರ ನಂತರ ಆ ಗೌಡಿಕೆಯನ್ನು ಮುಂದುವರಿಸಿಕೊಂಡು ಬಂದಿದ್ದರು. ಹಾಗಾಗಿ ದೊಡ್ಡಪ್ಪ ಅಪ್ಪ ಅವರು ಅಲ್ಲಿ ಶರಣ ಸಿರಸಿಗೆ ಹೊಲದಲ್ಲಿ ಕಾಯಕ ಮಾಡಿದ್ದು, ಅವರು ಅಲ್ಲಿ ಬೆಳೆದಿರ್ತಕ್ಕಂಥದ್ದು, ಅಲ್ಲಿ ವಾಡ್ ಹಾಕಿರ್ತಕ್ಕಂಥದ್ದು, ಅದರ ಜೊತೆಗೆ ಅವರು ದಿನನಿತ್ಯ ಪೂಜೆ, ಬೇಸಿಗೆಯಲ್ಲಿ ಈ ಮಳೆಗಾಲ ಸುಗ್ಗಿ ಬಂದಾಗ ದೊಡ್ಡಪ್ಪ ಅಪ್ಪ ಶರಣ ಸಿರಸಿಗೆಯಲ್ಲೇ ಇರ್ತಾಯಿದ್ರು. ಹ್ಮ್. ಆ ಶರಣ ಸಿರಸಿಗೆ ಮಠದಲ್ಲಿಯೇ ಅವರ ಪೂಜೆ ಪ್ರಸಾದ ಕಾಯಕವು ಅಲ್ಲೇ ನಡೀತಾ ಇತ್ತು ಅಂತಕ್ಕಂಥ ಅಲ್ಲಿ ಜನರಿಸಿಂದ ಮಾಹಿತಿಯನ್ನು ಪಡೆದುಕೊಂಡು ಇಲ್ಲಿ ದೊಡ್ಡಪ್ಪ ಅಪ್ಪರು ನಾವು ನೋಡಿದ್ದೀವಿ, ಬರ್ತಾಯಿದ್ರು, ಹೋಗ್ತಾಯಿದ್ರು, ಇಲ್ಲೇ ಗೌಡ ನಡೆಸ್ಕೊಂಡು ಹೋಗ್ತಾಯಿದ್ರು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಅವ್ವಾಜಿ ಅವ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅಣ್ಣ ಅವರು ಒಂದು ಕಡೆಗೆ ಹೇಳಿದ್ದು ನಾನು ನೋಡಿಲ್ಲ, ಆದರೆ ಹೇಳೋದನ್ನು ಕೇಳಿದ್ದೀನಿ. ದೊಡ್ಡಪ್ಪ ಅಪ್ಪ ಅವರು ತ್ರಿಕಾಲ ಪೂಜಾನಿಷ್ಠರು. ಪೂಜೆಯನ್ನು ಮಾಡದೆ ಅವರು ಪ್ರಸಾದ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಭಕ್ತರಿಗೆ ಪ್ರಸಾದವನ್ನು ಉಣಬಡಿಸಬೇಕಾದ್ರೆ ಅವರು ಪೂಜೆ ಕಡ್ಡಾಯವಾಗಿ ಪೂಜೆ ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ ಅವರು ಲಿಂಗೈಕ್ಯರಾಗುವವರೆಗೂ ಹಾಸಿಗೆ ಹಿಡಿದಾಗಲೂ ಸಹಿತ ದೊಡ್ಡಪ್ಪ ಅಪ್ಪ ಅವರು ಲಿಂಗ ಪೂಜೆ ಮಾಡಿಕೊಂಡೇ ಅವರು ಪ್ರಸಾದ ತಗೋತಾ ಇದ್ದರು. ಅಷ್ಟು ಅವರು ತಪಸ್ಸಿನ ಅದು ಜೀವನ ಅಂತಕ್ಕಂಥದ್ದು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಹೇಳಿದ್ದು. ನೀಲಮ್ಮ ತಾಯಿಯವರು ಹೀಗೆ ಎಲ್ಲರಿಂದ ತಿಳಿದುಕೊಂಡು ಅವರ ಇಡೀ ಬದುಕೇ ಅವರ ತಪಸ್ಸಾಗಿತ್ತು. ಪೂಜಾ ಪ್ರಸಾದ ಕಾಯಕ ಇವಿಷ್ಟು ಅವರ ತ್ರಿಕಾಲ ನಿಷ್ಠರಾಗಿದ್ದರು. ಹೇಗೆ ಶರಣಬಸವರು ಇದ್ದರೂ ಅದೇ ರೀತಿ ದೊಡ್ಡಪ್ಪ ಅಪ್ಪರ ಶಿವಜೀವನವೂ ಆಗಿತ್ತು ಅಂತಕ್ಕಂಥ ವಿಷಯಗಳನ್ನು ಅಲ್ಲಿ ದಾಖಲಿಸಿದ್ದೀನಿ ಸರ್. ಅದರ ಜೊತೆಗೆ ಸರ 4ನೇ ಅಧ್ಯಾಯದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ದೊಡ್ಡ ಪಾತ್ರ ಸರ್ ಇದು. ದೊಡ್ಡಪ್ಪ ಅಪ್ಪರ ಸ್ವತಂತ್ರ ಹೋರಾಟಗಾರರೇನು ಇದು ಮಾಡಿದ್ರು. ಬಟ್ ಸ್ವತಂತ್ರ ಹೋರಾಟದಲ್ಲಿ ದೊಡ್ಡಪ್ಪ ಅಪ್ಪ ಅವರ ಒಂದು ಸಾಧನೆ ಕೊಡುಗೆ ಏನದ ಅಂತಕ್ಕಂಥದ್ದು. ಆಗಿನ ಕಾಲದಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು ದಾಸೋಗ ಮಾಮನಿಗೆ ಬರ್ತಾ ಇದ್ರು. ದೊಡ್ಡಪ್ಪ ಅಪ್ಪ ಅವರು ಸಲಹೆಯನ್ನು ಪಡಿತಾ ಇದ್ರು, ಮಾರ್ಗದರ್ಶನ ಪಡಿತಾ ಇದ್ರು. ಪಡೆದು ಅವರು ದಾಸೋಗ ಪ್ರಸಾದ ಸ್ವೀಕರಿಸುವ ಜೊತೆಗೆ ಸ್ವತಂತ್ರ ಹೋರಾಟದಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ದೊಡ್ಡಪ್ಪ ಅಪ್ಪ ಅವರು ಒಂದು ದೊಡ್ಡ ಪೀಠಾಧಿಪತಿಗಳಾಗಿರೋದರಿಂದ ನೇರವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗುವಂತಹ ಒಂದು ಸಂದರ್ಭ ಇರಲಿಲ್ಲ. ಆದರೆ ಸಲಹೆ ಮಾರ್ಗದರ್ಶನ ಸ್ವತಂತ್ರ ಹೋರಾಟಗಾರರಿಗೆ ನೀಡ್ತಾ ಇದ್ದರು. ನಿಜಾಂ ಸರ್ಕಾರದ ಅನೇಕ ಕಠಿಣವಾದಂತಹ ಕಾಯ್ದೆಗಳು, ಜನರಿಗೆ ಅನ್ಯಾಯ ಆಗ್ತಕ್ಕಂಥವು ಇವುಗಳು ಬಂದಾಗ ಪ್ರತಿಭಟನೆ ಮಾಡುವಂತಹ ಜನರಿಗೆ ಸಮಾಧಾನದಿಂದ ತಿಳಿಸಿ, ಇಲ್ಲ ನಿಮಗೆ ಅನ್ಯಾಯ ಆಗಿದೆ ಸರಿ, ಉಗ್ರವಾದಂತಹ ಯಾರಿಗೂ ಹಾನಿ ಆಗ್ತಕ್ಕಂಥದ್ದು ಮಾಡಬೇಡ್ರಿ, ನೀವು ಒಳ್ಳೆಯವರಾಗಿ ಸಾವಕಾಸಾಗಿ ನಿಮ್ಮ ಅನ್ಯಾಯವನ್ನು ಕೇಳ್ರಿ ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡಿ ಅವರಲ್ಲಿ ಸರಿದಾರಿಯ ಮೂಲಕ ಸ್ವತಂತ್ರ ಪಡಿಬೇಕು ಅಂತಕ್ಕಂಥ ಸಲಹೆ ಸೂಚನೆಯನ್ನು ದೊಡ್ಡಪ್ಪ ಅಪ್ಪ ಅವರು ನೀಡ್ತಾ ಇದ್ರು ಅಂತಕ್ಕಂಥದ್ದು ನೋಡ್ತೀವಿ. ಅಷ್ಟೇ ಅಲ್ಲದೆ ಶರಣಬಸವೇಶ್ವರ ಸಂಸ್ಥಾನ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಂದಿಗೂ ಸಹಿತ ದೇವಾಲಯದ ಆವರಣದ ಬಸವಣ್ಣ ಅದ ಸರ್, ದೊಡ್ಡದು ಕಲ್ಲಿನ ಬಸವಣ್ಣ ಅದ. ಆ ಬಸವಣ್ಣನ ಕಿವಿಗಳೇನದವ ಅದು ಸಿಮೆಂಟ್ಲಿಂದ ಮತ್ತೆ ಪ್ಯಾಕ್ ಮಾಡಿ ಅದಕ್ಕೆ ಗೋಲ್ಡನ್ ಕಲರ್ ಪೇಂಟ್ ಹಚ್ಚಾರ. ಅವಾಗ ದಾಳಿ ಆದಾಗ ಬಸವಣ್ಣನ ಮೂರ್ತಿ ಕಿವಿಗಳೆಲ್ಲ ಹಾನಿ ಆದವು ಅಂತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಸಹ ದೊಡ್ಡಪ್ಪ ಅಪ್ಪ ಅವರು ಜನರನ್ನು ಸಂಭಾಳಿಸಿ, ಇಲ್ಲ ಅದು ಹಾಗೆ ಮಾಡೋದು ಬೇಡ ಅಂತ. ಇಂಥ ದಾಳಿ ಆದಾಗ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಬಂದಿರ್ತಾರೆ. ಅವಾಗ ಈ ವಿಷಯ ಗೊತ್ತಾಗ್ತದೆ, ಹೀಗೆ ಸಂಸ್ಥಾನದ ಮೇಲೆ ಇದು ಆಗಿದೆ ಅಂತ. ಮುಂದೆ ಅವರು ಯಾವುದೋ ಕೆಲಸದಲ್ಲಿ ಒತ್ತಡದಲ್ಲಿದ್ದು 25ರಲ್ಲಿ ದಾಸೋಗ ಮಾಮನಿಗೆ ಬರ್ತಾರೆ. ಕಲಬುರಗಿಗೆ ಬಂದಿದ್ದು ಮಹಾತ್ಮ ಗಾಂಧೀಜಿಯವರ ಅದೇ ಪ್ರಥಮ ಕೊನೆಯ ಮಾತು. ಹಾಗಾಗಿ ದಾಸೋಗ ಮಾಮನಿಗೆ ಬಂದು ದೊಡ್ಡಪ್ಪ ಅಪ್ಪವರ ಭೇಟಿಯಾಗಿ ಸಮಾಧಾನ ಹೇಳ್ತಾರೆ. ಮತ್ತು ತಿಲಕ್ಕರ ಒಂದು ನಿಧಿಗೆ ದೊಡ್ಡಪ್ಪ ಅಪ್ಪ ಅವರು ಸಹಿತ ಕಾಣಿಕೆ ಕೊಡ್ತಾರೆ, ಭಾಷಣ ಮಾಡ್ತಾರೆ ಗಾಂಧೀಜಿಯವರು. ಇವೆಲ್ಲ ವಿಷಯಗಳನ್ನು ಅಲ್ಲಿ ದಾಖಲಿಸಿ ಗಾಂಧೀಜಿಯವರು ಯಾವಾಗ ಬಂದು ಹೋಗ್ತಾರೆ, ನಿಜಾಮ್ ಅರಸ ಬಂದು ಕ್ಷಮಾಪಣೆ ಕೇಳ್ತಾನೆ ದೊಡ್ಡಪ್ಪ ಅಪ್ಪ ಅವರಿಗೆ. ಕ್ಷಮಾಪಣೆ ಕೇಳಿ ಇಲ್ಲ ಆಗಿರ್ತಕ್ಕಂಥ ಹಾನಿಯನ್ನು ಭರಿಸಿಕೊಡುವುದಾಗಿ ಹೇಳಿದಾಗ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಂತಾರೆ, ಭರಿಸಿಕೊಡುವುದೇನು ಬೇಡ, ಮುಂದೆ ಇಂಥ ಅನಾಹುತಗಳಾಗದಂತೆ ನೋಡಿಕೊಂಡ್ರೆ ಸಾಕು ಅಂತಕ್ಕಂಥ ವಿಷಯವನ್ನು ಇಲ್ಲಿ ದೊಡ್ಡಪ್ಪ ಅಪ್ಪ ಅವರು ಹೇಳ್ತಾರೆ. ರಜಾಕಾರರ ದಾಳಿಯಲ್ಲಿ ಸಹಿತ ದೊಡ್ಡಪ್ಪ ಅಪ್ಪ ಅವರು ಸ್ವತಂತ್ರ ಹೋರಾಟಗಾರರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಯಾವುದೇ ಅನಾಹುತಗಳನ್ನ ಆಗುವುದನ್ನು ತಪ್ಪಿಸುವಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ರು ಸರ್. ಇನ್ನು 5ನೇ ಅಧ್ಯಾಯದಲ್ಲಿ ಸರ್ ಸ್ವಾತಂತ್ರ್ಯದ ಸಂಭ್ರಮ 6 ಸರ್. ಸ್ವತಂತ್ರದ ಸಂಭ್ರಮ ಅಂತ 5ನೇ ಸರ್ ಸ್ವತಂತ್ರ ಸಂಭ್ರಮ. ಸ್ವತಂತ್ರ ಸಿಕ್ಕಾಗ ಏನಾಯಿತು, ಸ್ವತಂತ್ರ ಅಷ್ಟು ಸರಳವಾಗಿ ಇದು ಆಗಲಿಲ್ಲ. ಆದರೆ ಹೈದರಾಬಾದ್ ಕರ್ನಾಟಕದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು
ಮಾರ್ಗದರ್ಶನದಲ್ಲಿ ಸ್ವತಂತ್ರ ಪಡ್ತು. ಆವಾಗ ಸ್ವತಂತ್ರ ಪಡೆದಾಗ ಇಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು, ಯುವಕರು ಏನು ಮಾಡ್ತಾ ಬಂದ್ರು ಅಂದ್ರೆ, ಇಲ್ಲ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ಈಗ ನಾವು ಆ ನಿಜಾಮ್ ಸರ್ಕಾರದ ಜನರ ವಿರುದ್ಧ ಪ್ರತೀಕಾರ ತೀರಿಸ್ಕೊತೀವಿ, ಈಗ ನಮ್ಮ ಸರ್ಕಾರ ಬಂದಿದೆ, ನಮಗೆಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ನಮಗೆ ಹಿಂಸೆ ಮಾಡಿದ್ದಾರೆ, ಅದನ್ನು ಪ್ರತೀಕಾರ ತೀರಿಸ್ಕೊತೀವಿ ಅಂತ ದೊಡ್ಡಪ್ಪ ಹತ್ರ ಬಂದಾಗ ದೊಡ್ಡಪ್ಪ ಹೇಳ್ತಾರೆ, ಇಲ್ಲ ಎಲ್ಲ ಜನರು ಒಂದೇ, ಎಲ್ಲ ಧರ್ಮ ಒಂದೇ, ಹಾಗಾಗಿ ನೀವು ಅಂಥ ಕಾರ್ಯಕ್ಕೆ ಹೋಗಬೇಡ್ರಿ, ಯಾವುದೇ ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಡ್ರಿ ಅಂತಕ್ಕಂಥ ಸಲಹೆ ಮಾರ್ಗದರ್ಶನ ನೀಡ್ತಾರೆ. ಆದರೆ ಇನ್ನೂ ಒಂದಿಲ್ಲಿ ಪ್ರಮುಖವಾದ ವಿಷಯ ಸರ, ಶರಣಬಸವೇಶ್ವರ ದೇವಸ್ಥಾನದ ಮೇಲೆ ಅಲ್ಲಿವರೆಗೂ ಕಳಸಾರೋಹಣವೇ ಮಾಡಿರಲಿಲ್ಲ. ಕಳಸಾರೋಹಣ ಮಾಡೋದನ್ನು ನಿಜಾಮ್ ಸರ್ಕಾರ ನಿರ್ಬಂಧ ಮಾಡಿತ್ತು. ಕಳಸಾರೋಹಣ ಮಾಡೋದು ಅಷ್ಟೇ ಅಲ್ಲ, ಜೋರಾಗಿ ಗಂಟೆಯನ್ನು ಬಾರಿಸುವ ಹಾಗಿರಲಿಲ್ಲ, ಜಾಂಗಟಿಯನ್ನು, ಸ್ಪೀಕರ್ಗಳಲ್ಲಿ ಪೂಜೆಯನ್ನು ಮಂತ್ರಗಳನ್ನು ಹೇಳುವ ಹಾಗೆ ಇರಲಿಲ್ಲ, ಮೆರವಣಿಗೆಯನ್ನು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಹಿಂದೂ ಮೆರವಣಿಗೆ ನಡೆಯುವ ಹಾಗೆ ಇರಲಿಲ್ಲ. ಇಂಥವೆಲ್ಲ ಕಾಯ್ದೆ ಕಣ್ಣಿದ್ದು ಕಳಸಕ್ಕೆ ಅಡ್ಡಿ ಇತ್ತು, ಸರ್ಕಾರ ವಿರೋಧ ಮಾಡಿತ್ತು. ಸ್ವತಂತ್ರ ಸಿಕ್ಕಾಗ 48 ನಂತರ ಪರುತೆ ಅಂಥವರೆಲ್ಲರೂ ಯುವಕರು ಕೂಡಿಕೊಂಡು ಆ ಸಂಭ್ರಮದಿಂದ, ಕಳಸ ಸಂಭ್ರಮ ಅಂತಕ್ಕಂಥ ಶರಣಬಸವೇಶ್ವರ ದೇವಸ್ಥಾನದ ಮೇಲ್ಗಡೆ ಕಳಸವನ್ನು ಸಂಭ್ರಮದಿಂದ ಏರಿಸಿ ದೊಡ್ಡಪ್ಪ ಅಪ್ಪ ಅವರು ಪೂಜೆ ಸಲ್ಲಿಸಿ ಬಹಳಷ್ಟು ಶ್ರೇಷ್ಠವಾದಂಥ ಒಂದು ಸಂದರ್ಭ ಅದು ಅಂತಕ್ಕಂಥದ್ದು. ಅದರ ಜೊತೆಗೆ ಗೋದುತಾಯಿ ಅವ್ವ ಅವರು ಸಹಿತ ಶ್ರೇಷ್ಠವಾದಂತಹ ಸೇವೆಯನ್ನು, ದಾಸೋಹ ಸೇವೆಯನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಾವು ಅದರಲ್ಲಿ ದಾಖಲಿಸಿದ್ದೇವೆ. ಗೋದುತಾಯಿ ಅವ್ವ ಅವರು ದಾನ ಧರ್ಮ, ಬಂದ ಭಕ್ತರಿಗೆ ನೀಡುವುದು, ಕೊಡುವುದು, ಬೇಡಿದವರಿಗೆ ಬಟ್ಟೆ ಬಂಗಾರ ಆಹಾರ ಎಲ್ಲವನ್ನು ಕೊಡುವಂತಹ ಕೆಲಸ ಇಲ್ಲಿ ಅವ್ವ ಅವರು ಸಹಿತ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಇನ್ನು ಕೊನೆಯದಾಗಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಕೊನೆಯ ದಿನಗಳು ಅಂತಕ್ಕಂಥದ್ದು. ದೊಡ್ಡಪ್ಪ ಅಪ್ಪ ಅವರು ಗೋದುತಾಯಿ ಅವ್ವ ಅವರು ಲಿಂಗೈಕ್ಯರಾದ್ಮೇಲೆ ಹಂತ ಹಂತವಾಗಿ ಅವರ ಆರೋಗ್ಯದಲ್ಲಿಯೂ ಕ್ಷೀಣಿಸುತ್ತಾ ಬಂತು. ಅವರು ಆರೋಗ್ಯ ಏರುಪೇರಾದಾಗ ಆಹಾರವನ್ನು ಸ್ವೀಕರಿಸದೆ ಬಿಟ್ಟರು, ಬರೀ ಹಾಲು ಹಣ್ಣು ಅಂತ ಸ್ವೀಕರಿಸುತ್ತಾ 5-6 ತಿಂಗಳವರೆಗೂ ಹಾಗೇ ಮುಂದುವರೆದು ಕೊನೆಗೆ ದೊಡ್ಡಪ್ಪ ಅಪ್ಪ ಅವರು 1895ರಲ್ಲಿ ಜನಿಸಿರ್ತಕ್ಕಂಥ ದೊಡ್ಡಪ್ಪ ಅಪ್ಪ ಅವರು 1903ರಲ್ಲಿ ಪೀಠಕ್ಕೆ ಬಂದಿದ್ದರು. 1983ರಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ 9ನೇ ತಿಂಗಳು 16ನೇ ತಾರೀಕಿನ ದಿನ. ಹಾಗಾಗಿ ಆ ಲಿಂಗೈಕ್ಯರ ಆದಂತಹ ಸಂದರ್ಭದಲ್ಲಿ ದೊಡ್ಡಪ್ಪ ಅಪ್ಪ ಅವರು ಲಿಂಗೈಕ್ಯರಾದಾಗ ಶರಣಬಸವೇಶ್ವರ ಜಾತ್ರೆಗೆ ಹೆಂಗೆ ಜನ ಭಜನೆ ಮಾಡ್ಕೋತ ಬರ್ತಾರೆ, ಹಂಗೆ ಹಳ್ಳಿಯಿಂದ, ಜಿಲ್ಲೆಯಿಂದ, ತಾಲೂಕುಗಳಿಂದ ಭಜನೆ ಮಾಡ್ಕೋತಾ ಅವ್ರ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದರು. ಈ ಬರುವಂಥ ಸಂದರ್ಭದಲ್ಲಿ ಕಲಬುರಗಿಯ ಟಾಂಗಾದವರು, ಆಟೋದವರು, ರಿಕ್ಷಾದವರು, ಕಾರ್ ಸ್ಟ್ಯಾಂಡ್ನವರು ಎಲ್ಲರೂ ಸಹಿತ ಆ ಬರ್ತಕ್ಕಂಥ ಈ ಕಡೆ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಜನ, ಈ ಕಡೆ ಜವರ್ಗಿ ಇದರ್ಲಿಂದ ಬರ್ತಕ್ಕಂಥ ಶಾಪುರ ಸುರ್ಪುರ್ಲಿಂದ ಬರ್ತಕ್ಕಂಥ ಆಂಧ್ರದಿಂದ ಬರ್ತಕ್ಕಂಥ ಜನ ಎಲ್ಲರಿಗೂ ರೈಲು ನಿಲ್ದಾಣ, ಬಸ್ ಸ್ಟ್ಯಾಂಡ್ ಹತ್ರ ಇವರೆಲ್ಲ ಟಾಂಗಾ, ಕಾರು, ಆಟೋ ಇವರೆಲ್ಲ ತೆಗೆದುಕೊಂಡು ಹೋಗಿ ಉಚಿತವಾಗಿ ಸೇವೆ ಮಾಡ್ತಾಯಿದ್ರು. ಬಸ್ ಸ್ಟ್ಯಾಂಡ್ಗೆ ಹೋಗೋದು, ಮತ್ತೆ ಬಂದರೆ ದೊಡ್ಡಪ್ಪ ಇದಕ್ಕೆ ಬಂದಿರಿ ತರೋದು, ಗುಡಿಗೆ ಬಿಡೋದು, ಮತ್ತೆ ಹೋಗೋದು. ಅಂಥದ್ರಲ್ಲಿ ಒಬ್ಬ ಮುಸ್ಲಿಂ ರಿಕ್ಷಾವಾದ ವ್ಯಕ್ತಿ ಈ ಕೆಲಸ ಮಾಡ್ತಾಯಿದ್ದು. ಬಸ್ ಸ್ಟ್ಯಾಂಡ್ಗೆ ಹೋಗವ ಯಾರಿರ್ತಾರೆ ರಿಕ್ಷಾನಲ್ಲಿ ಸೈಕಲ್ನ ಹೊಡ್ಕೊಂಡು ಬಂದು ದೇವಸ್ಥಾನಕ್ಕೆ ದೊಡ್ಡಪ್ಪ ಅಪ್ಪವ್ರ ಸ್ಥಾನಕ್ಕೆ ಬಿಡೋದು, ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗೋದು. ಅವರನ್ನು ಒಬ್ಬ ವ್ಯಕ್ತಿ ಕೇಳಿದ್ರಂತ, ಯಾಕೆ ಹಿಂಗೆ ಮಾಡಕತ್ತಿದ್ದು, ಏನು ಮಾಡಿರ ಅವರು? ಆ ವ್ಯಕ್ತಿ ರಿಕ್ಷಾವಾಲ ಮುಸಲ್ಮಾನ್ ವ್ಯಕ್ತಿ ಏನೂ ಮಾತಾಡ್ದಿಲ್ಲಂತ, ಅವರು ದೇವರಿದ್ದರು, ಅವ್ರ ದೇವ್ರ ಸೇವೆ ಮಾಡ್ಲಿಕತ್ತೀನಿ, ಅವರು ಶ್ರೇಷ್ಠರಿದ್ದರು ಅಂತಕ್ಕಂಥ ಭಾವನೆ. ಹಾಗಾಗಿ ಆ ದಿನ ಅಂತ್ಯ ಸಂಸ್ಕಾರದ ದೊಡ್ಡಪ್ಪ ಅಪ್ಪವರ ಲಿಂಗೈಕ್ಯರಾದಾಗ ಧಾರಾಕಾರವಾಗಿ ಮಳೆ ಸುರಿತು. ಎಲ್ಲರೂ ತೊಯ್ದ ಬಟ್ಟೆಯಿಂದ, ಅಂದರೆ ಎಲ್ಲರೂ ಮಡಿಯಿಂದ ದೊಡ್ಡಪ್ಪ ಅಪ್ಪ ಅವರ ಅಂತಿಮ ದರ್ಶನ ಪಡೆದ್ರು ಅಂತಕ್ಕಂಥದ್ದು. ಇಂಥ ಅನೇಕ ವಿಚಾರಗಳು ಶ್ರೇಷ್ಠವಾದಂಥ ಶರಣಾಗಿರ್ತಕ್ಕಂಥ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಈ ಒಂದು ಸಂಶೋಧನೆ ನನಗೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಒದಗಿಸಿಕೊಟ್ಟಿದ್ದು, ಅದು ನಾನು ಮಾಡಿದ್ದು ನನ್ನ ಸಾಧನೆ ಅಲ್ಲ, ನನ್ನ ಪುಣ್ಯ ಅಲ್ಲ, ಇದು ಪೂರ್ವಜರಾದ ನಮ್ಮ ತಾಯಿ ತಂದೆಯ ಪುಣ್ಯ. ನನಗೆ ದೊಡ್ಡಪ್ಪ ಅಪ್ಪ ಅವರ ದಾಸೋಹ ಮಾಡುವಂತಹ ಒಂದು ಸೇವೆ, ದಾಸೋಹದ ಕುರಿತು ಸಂಶೋಧನೆ ಮಾಡುವಂತಹ ಒಂದು ಸೇವೆ ಲಭಿಸಿದ್ದು ನನಗೆ ಅತ್ಯಂತ ಶ್ರೇಷ್ಠವಾದ ಅಭಿಮಾನ, ಆನಂದ, ಸಂತೋಷ ಇದೆ ಸರ್. ಈಗ ಈ ದೊಡ್ಡಪ್ಪ ಅಪ್ಪವರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಈ ದಾಸೋಹ ಅಂತೂ ಅವರ ಜೀವದ ಜೀವಾಳನೇ ಇದೆ. ಈಗ ಅವರು ವ್ಯವಸಾಯನೂ ಬಹಳ ಚೆನ್ನಾಗಿ, ಕೃಷಿ ಬಹಳ ಅದ್ಭುತವಾಗಿ ಮಾಡ್ತಿದ್ರು, ಕೃಷಿಯಲ್ಲಿ ವೈಜ್ಞಾನಿಕತೆಯನ್ನು ಅಳವಡಿಸ್ಕೊಂಡಿದ್ರು ಅಂತ. ಈ ಕೃಷಿ ಬಗ್ಗೆ ಏನು ಹೇಳಿದ್ದೀರಾ ಸರ್? ದೊಡ್ಡಪ್ಪ ಅಪ್ಪ ಅವರ ಕೃಷಿ ಅಂದ್ರೆ ಸರ, ದೊಡ್ಡಪ್ಪ ಅಪ್ಪ ಅವ್ರೇನು ಶರಣ ಸಿರ್ಸ್ಕಿ ಹೊಲದಲ್ಲಿ ಬೆಳೀತಾ ಇದ್ರು. ಆವಾಗ
ಬೆಳೆನೇ ಬೆಳೀತಾ ಇದ್ದಿಲ್ಲ. ಯಾಕಪ್ಪ ಅಂದ್ರೆ ತಗ್ಗು ಪ್ರದೇಶದಿಂದ ಮೇಲಿಂದ ನೀರು ಹರಿದು ಬಂದು ಇಡೀ ಹೊಲದಾಗ ನೀರು ಬಂದು ಎಲ್ಲ ಬೆಳೆ ಹಾಳಾಗಿ ಹೋಗ್ತಾ ಇತ್ತು. ಅವ್ರು ಅದನ್ನು ತಿಳ್ಕೊಂಡು ಏನು ಮಾಡಿದ್ರು, ಒಂದು ಕಡೆಗೆ ನೀರು ಹರಿದು ಹೋಗುವಂತೆ ಸ್ವತಃ ಜನರನ್ನು ತೆಗೆದುಕೊಂಡು, ಆಳುಗಳನ್ನು ತೆಗೆದುಕೊಂಡು ಸ್ವತಃ ಗುದ್ದಲಿ ಸನಿಕೆ ಹಿಡಿದು ಒಡ್ಡು ಹಾಕಿದ್ರು ದೊಡ್ಡಪ್ಪ ಅಪ್ಪು. ಅಷ್ಟೇ ಅಲ್ಲ, ಒಂದು ಕೆರೆಯನ್ನು, ಒಂದು ಸೇತುವೆನೂ ಸಹಿತ ಕಟ್ಟಿದ್ರು. ಸ್ವತಃ ಸೇತುವೆ ಕಟ್ಟು ಆ ನೀರನ್ನು ಸಂಗ್ರಹಿಸಿ ಹೊಲದಲ್ಲಿ ನೀರು ಬರದ ಹಾಗೆ ಮಾಡಿ 10-20 ಚೀಲ ಬೆಳೆಯುವಂತಹ ಜೋಳದ ಆಗಿನ ಕಾಲದ ಆ ಹೊಲ, 70 ಎಕರೆ ಹೊಲ 1000 ಚೀಲ, 800-1000 ಚೀಲ ಬೆಳೆಯುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ಗೋದುತಾಯಿ ಕಾಲನಿಯಲ್ಲಿ 26 ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. ಗೋದುತಾಯಿ ನಗರ ಅಂತ ಈಗ ಅದರ ಸರ, ಅದು ದೊಡ್ಡಪ್ಪ ಅಪ್ಪ ಅವರು ಸ್ವತಃ ಖರೀದಿ ಮಾಡಿ ಅಲ್ಲಿ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿದ್ರು. ಆಗಿನ ಕಾಲದಲ್ಲಿ ದ್ರಾಕ್ಷಿ ಬೆಳೆದಿದ್ರು ಅಂತಕ್ಕಂಥದ್ದು. ಆಗಿನ ಕಾಲದಲ್ಲಿ ಕಲಬುರಗಿಯಲ್ಲಿ ದ್ರಾಕ್ಷಿ ಬೆಳೆದಿರ್ತಂತ, ದ್ರಾಕ್ಷಿ ಬರೆದು ಯಶಸ್ವಿ ಆದಂತ ಶ್ರೇಷ್ಠ ಕೃಷಿ ವಿಜ್ಞಾನಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅಂತ ನಾವು ಇಲ್ಲಿ ಹೇಳಬಹುದು. ಉಲ್ಲೇಖ ಮಾಡಿದ್ದೀನಿ ಸರ್, ಎಲ್ಲ ಮಾಡಿದ್ದೀನಿ. ಸರಿ, ತಾವು ಅಪರೂಪ ಎನ್ನಬಹುದಾದಂಥ ಭಾವಚಿತ್ರಗಳು ಯಾವ್ಯಾವ ಸಂಗ್ರಹ ಮಾಡಿದ್ರಿ? ಅಪರೂಪ ಅನ್ನುವಂಥ ಭಾವಚಿತ್ರಗಳು ಅಂದ್ರೆ ಶರಣ ಬಸವೇಶ್ವರರ ಮೊದಲನೇ ಒಂದು ಅಧ್ಯಾಯದಲ್ಲಿ ಸರ್, ಶರಣ ಬಸವೇಶ್ವರರು ಕಲಬುರಗಿಗೆ ಬಂದ್ರು ಅಂತಕ್ಕಂಥದ್ದು ಮಾಹಿತಿ ಇದೆ. ಯಾವ ಮಾರ್ಗವಾಗಿ ಬಂದ್ರು ಅಂತಕ್ಕಂಥ ಕೆಲವ್ರು ಹೇಳ್ತಾರೆ, ಹಿಂಗೆ ಬಂದ್ರು, ಹಂಗೆ ಬಂದ್ರು, ಈಗ ಹೆಂಗೆ ಬಸ್ ಬರ್ತಾವ, ಹಂಗೆ ಬಂದ್ರು, ಯಾರು ನಮ್ಮ ಮೊದಲಾಗೆ ಬಂದಾರ, ನಿಮ್ಮ ಮೊದಲೇ ಬಂದಾರ, ನಮ್ಮ ಮೇಲಿಂದ ನಮ್ಮೂರಂದೇ ಬಂದಾರ, ಇಂತಕ್ಕಂಥ ಬಹಳಷ್ಟು ಅವ. ಹಾಗೆ ಪೌರಾಣಿಕವಾಗಿ ಅವ. ಹಿರೇಮಠ ಸರ್ ಅವರು ಶರಣಬಸವೇಶ್ವರ ಪರಿಸರದ ಸಾಹಿತ್ಯ ಅಂತಕ್ಕಂಥ ಒಂದು ಸಂಶೋಧನಾ ಮಹಾಪ್ರಬಂಧದಲ್ಲೂ ಅವರು ಅಷ್ಟು ಈ ಮಾರ್ಗವಾಗಿ ಅಂತಕ್ಕಂಥದ್ದು ಹೇಳಿದ್ರು. ಗೊಂದಲಗಳಿವೆ. ನಾನು ಏನು ಮಾಡಿದೆ, ಶರಣಬಸವೇಶ್ವರರು ಪರ್ವತವಾದಿಗೆ ಬಂದಾಗ ಡೋಗಿ ಬರ ಇತ್ತು. ಡೋಗಿ ಬರದ ಕಾಲ 1793ರಿಂದ 95ರವರೆಗೆ ಅಂತಕ್ಕಂಥದ್ದು. ಅಲ್ಲಿ ಡೋಗಿ ಭೀಕರವಾದ ಬರ ಇತ್ತು. ಆ ಸಂದರ್ಭ ಅಲ್ಲೇ 1 ವರ್ಷದವರೆಗೂ ಬರ ಕಡಿಮೆ ಆಗಿವರೆಗೂ ನಿಂತಿದ್ರು, ನೆಲೆ ನಿಂತಿದ್ರು. ಹಾಗಾಗಿ 94-95 ಕಲಬುರಗಿಗೆ ಬಂದರು ಅಂತ ವಿಷಯ ನಾನು ದಾಖಲು ಮಾಡಿದ್ದೀನಿ. ಅದಕ್ಕೆ ಉದಾಹರಣೆಯನ್ನ ನಾನು ಡೋಗಿ ಬರೆದು ತೆಗೆದುಕೊಂಡಿದ್ದೀನಿ. ಡೋಗಿ ಬರೆದ ದಾಖಲೆಯನ್ನು ಪತ್ರಿಕೆಯನ್ನು ತೆಗೆದುಕೊಂಡು ಪ್ರಿಂಟ್ಔಟ್ ಮಾಡಿ ಅದನ್ನು ಸಂಗ್ರಹಿಸಿದ್ದೀನಿ. ಅಷ್ಟೇ ಅಲ್ಲ, ಪತ್ರಿಕೆಯಲ್ಲಿ ಸಿಗ್ತದೆ, ಅದು ಆನ್ಲೈನ್ನಲ್ಲಿ ಸಿಕ್ಕಿದೆ ಸರ್. ಆನ್ಲೈನಲ್ಲಿದೆ ಸರ್, ನೀವು ಹೊಡೆದು ನೋಡಿದ್ರೆ ನಿಮಗೆ ಸಿಗ್ತದೆ. ಯಾವಾಗಿಂದದು? ಅದು ಅಣ್ಣಿಗೇರಿಯಲ್ಲಿ, ಗದಗನ ಅಣ್ಣಿಗೇರಿಯಲ್ಲಿ ತೆಲೆಬುರುಡೆಗಳು ಸಿಕ್ಕಿವು ಅಂತ ಒಂದು ಇದು ಅದ ಸರ್. ಅಣ್ಣಿಗೇರಿಯಲ್ಲಿ ತೆಲೆಬುರುಡೆಗಳು ಸಿಕ್ಕಿವೆ. ಇಸ್ವಿ ಅಂತೀರಿ ಸರ್ ಅದು? ಅದು ಪತ್ರಿಕೆ ನೋಡ್ರಿ, ಇದು ಇಸ್ವಿ ಈಗ 2000 ಇಸ್ವಿಲಿ ಪತ್ರಿಕೆ ಪ್ರಕಟ ಆಗ್ಯದ ಸರ್. ಇದು ಏನು ಡೋಗಿ ಬರ ಇದ್ದಿದ್ದು 1793ರಿಂದ 95-6ವರೆಗೆ ಅಂತ. ಅಂದ್ರೆ ಶರಣ ಬಸವೇಶ್ವರ ಅವಾಗ ಅಲ್ಲೇ ಇದ್ರು ಅಂತ. ಡೋಗಿ ಬರ ಇದ್ದಾಗ ಅಲ್ಲೇ ಇದ್ರು. ಭೀಕರ ಡೋಗಿ ಬರ ಇತ್ತು. ಜನ ಎಲ್ಲಿ ಬೇಕಲ್ಲಿ. ಎಂಥ ಬರ ಅಂದ್ರೆ ಸರ್, ಅದು ಜನಗಳು ಉಪವಾಸ ಬಿದ್ದು ಸಾಯ್ತಾ ಇದ್ರು. ಅವ್ರಿಗೆ ಮಣ್ಣು ಮಾಡಕ್ಕೂ ಜನರಲ್ಲಿ ಶಕ್ತಿ ಇರ್ತಾ ಇರಲಿಲ್ಲ, ಆಟೆ ಬಿಡ್ತಾ ಇದ್ರು. ಬುರುಡೆಗಳು ಹಾಗೆ ಕಾಣ್ತಾ ಇದ್ವು. ಜನರು ಇದ್ದಿದ್ದೆಲ್ಲ ಮಾರ್ಕೊಂಡು ಕೊನೆಗೆ ದೇವರ ಜಗಲಿ ಮೇಲಿನ ಕಂಚಿನ ಮೂರ್ತಿಗಳನ್ನು ಮಾರಿ ಜೀವನವನ್ನು ಸಾಗಿಸುವಂಥದ್ದು ಅಂಥ ಬರ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಆ ಬರದ ಸಂದರ್ಭದಲ್ಲಿ ಆದಿ ದೊಡ್ಡಪ್ಪ ಗೌಡರು ಜೋಳದ ವ್ಯಾಪಾರಿಗಳಾಗಿದ್ದರು. ಜೋಳ ವ್ಯಾಪಾರದಾಗ ಬರಗಾಲಕ್ಕೆ ಅಲ್ಲಿ ಶರಣರು ಬಂದಾರಂದಾಗ ಇಲ್ಲಿ ಜೋಳ ತೆಗೆದುಕೊಂಡು ದಾಸೋಹಕ್ಕೆ ಕೊಡ್ತಾರೆ. ನೀವು ಕಲ್ಯಾಣಕ್ಕೆ ಹೋಗೋ ಮುಂದೆ ಅಪ್ಪವರೇ ನೀವು ನಮ್ಮ ಮನೆಗೂ ಬಂದು ಹೋಗಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಆದಿ ದೊಡ್ಡಪ್ಪ ಗೌಡರು ಮಾಡಿದಾಗ ಆಯಿತು ಅಂಥೇಳಿ ಇನ್ನೇನು ಬರ ಕಡಿಮೆ ಆಯಿತು. ಆಗೋ ಸಂದರ್ಭ ಹಂತ ಕಡಿಮೆ ಆಗ ಮಿಣಿಜಿಗಿಯಲ್ಲಿ ಮೇತ್ರೆ ಮನೆತನದ ಒಬ್ಬ ವ್ಯಕ್ತಿ, ಇಲ್ಲ ಅಪ್ಪವ್ರೆ ನಮ್ಮ ಊರಿಗೆ ಬಂದು ಹೋರಂದಾಗ ಮಿಣಿಜಿಗಿಗೆ ಹೋಗಿ ಒಂದಿನ ಶರಣಬಸವೇಶ್ವರಲ್ಲಿ ನೆಲೆ ನಿಂತಿದ್ರು. ಮರುದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಪತ್ರಿ ಕಡ್ಕೊಂಡು ಪೂಜೆ ಮಾಡಿದ್ದು. ಇಂದಿಗೂ ಸಹಿತ ಮಿಣಿಜಿಗಿಯಲ್ಲಿ ಪತ್ರಿವನ ಅಂತದ. ಮಿಣಿಜಿಗಿಯಲ್ಲಿ ಗುಡಿಯನ್ನು ಕಟ್ಟರೆ ಶರಣಂದು. ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಯಾವಾಗತ್ತ ಅದೇ ದಿನ ಗಾಡಿಯಲ್ಲಿ ಶರಣರ ಫೋಟೋ ಇಟ್ಟು ರಥವನ್ನು ಎಳಿತಾರ. ಅಲ್ಲಿ ಮೇತ್ರೆ ಮನೆತನದವರು ಶರಣ ಬಸವೇಶ್ವರರು ಬಂದು ಹೋಗ್ಯಾರಂತ ಅವ್ರು ಹಿಂದಿನ ಮಂದಿ ಹಿಡಿದು ಅವರು ಮಿಣಿಜಿಗೆ ಪುರಾಣ ಮಾಡ್ತಾ ಇದ್ರು. ಮೇತ್ರಿ ಅವ್ರು ಇದ್ದಾಗ ದೊಡ್ಡಪ್ಪ ಅಪ್ಪ ಅವರು ಮಿಣಿಜಿಗೆ ಹೋಗಿ ಒಂದು ಪುರಾಣ ಕಾರ್ಯಕ್ರಮಕ್ಕೂ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಮಿಣಿಜಿಗಿಲಿಂದ ನೆಕ್ಸ್ಟ್ ಕಣ್ಣಿ ಬರ್ತದೆ ಸರ್, ಕಡಿಣಿ ಅಂತ ಹೇಳಿ ನಮ್ಮೂರು. ಅಲ್ಲಿ ಏನು ಮಾಡ್ಯಾರ, ಆ ಕರಿಣಿಯ ಮಾರ್ಗವಾಗಿ ಸಿರಿಸ್ಗಿ ಬರ್ತದೆ. ಎಲ್ಲಾನು 3-4 ಕಿಲೋಮೀಟರ್ ಸರ್. ಶರಣರ ಪ್ರಯಾಣ ಹೆಂಗಿತ್ತು, 3 ಕಿಲೋಮೀಟರ್ 4 ಕಿಲೋಮೀಟರ್ ಹೋಗೋದು, ಆಯಾಸ ಆಯ್ತು ಒಂದು ಕಡೆ ಕೂತ್ಕೊಳ್ಳೋದು. ಮಿಣಿಜಿಗಿನಿಂದ ಒಂದು 3.5-4 ಕಿಲೋಮೀಟರ್ ಕಣ್ಣಿ ಆಗ್ತದ. ಕಣ್ಣಿ ಸೀಮೆಯ ಸಾರಥಿಯವರ ಮನೆತನದೊಂದು ಹೊಲ ಅಂತದ. ಅಲ್ಲಿ ಶರಣಬಸವೇಶ್ವರ ಜರ ಕೂತು ಹೋಗ್ಯಾರ ಮುಂದೆ ಸಿರಿಸಿಗೆ ಅಂತಕ್ಕಂಥದ್ದು ಹಿರಿಯರ ಅಂದು ನಡೆದು 2 ಕಲ್ಲುಗಳನ್ನು ಇಟ್ಟು ಪರಿಸಿ ಇಟ್ಟು ಆ ಬೇವಿನ ಗಿಡದ ಕೆಳಗಡೆ ಪೂಜೆ ಮಾಡ್ತಾರೆ. ಎಂದಿಗೂ ಸಹಿತ ಗುಡಿ ಕಟ್ಟಿಲ್ಲ. ಇತ್ತೀಚೆಗೆ ನನ್ನ ಸಂಶೋಧನೆ ಗುಡಿ ಕಟ್ಟಿಲ್ಲ. ಅಲ್ಲಿ ಪ್ರತಿ ವರ್ಷ ಶರಣರ ತೊಟ್ಟಿಲ ಕಾರ್ಯಕ್ರಮವನ್ನ ಕಡಿಮೆಯಲ್ಲಿ ಬಂದು ಹೋಗ್ಯಾರ. ಇಲ್ಲಿ ಶರಣರ ನಮ್ಮ ಊರಾಗ ಬಂದಿಲ್ಲ, ಸೀಮೆ ಮೇಲಿಂದ 3 ಹೊಲದಾಗ ಕೂತ್ ಹೋಗ್ಯಾರ ಅಂತಕ್ಕಂಥ ಸಾರಥಿಯವರ ಮನೆ. ಅದನ್ನು ದಾಖಲಿಸ್ತೇನೆ. ಆ ಭಾವಚಿತ್ರವನ್ನ ಅಲ್ಲಿ ದಾಖಲಿಸಿದ್ದೀನಿ ಸರ್.
ಹಾಗಾಗಿ ಪ್ರತಿ ಅಲ್ಲ, ಭಾವಚಿತ್ರ ಎಲ್ಲಿ ಸಿಗ್ತದ? ನಾನು ಹೋಗಿ ಸ್ವತಃ ತಕೊಂಬಂದಿನಿ ನೀವು ಸರ್. ತೆಗೆದಿದ್ದೀರಿ? ನಾನು ತೆಗೆದಿದ್ದೆ ಸರ್. ಆಹಾ. ನಾನೇ ತಕ್ಕೊಂಡು ಮಿಣಿಜಿಗಿದ್ದು ಅಲ್ಲಿದ್ದು ಬಂದಾರಲ್ಲಕ್ಕೆ ದಾಖಲೆಗಳು ಬೇಕಲ್ಲ. ಹಾಗಾಗಿ ಆ ಸಾರಥಿ ಇಂದಿಗೂ ಸಹಿತ ಕರಿಣಿಯಲ್ಲಿ ಶರಣಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮ, ಕರಿಣಿ ಗ್ರಾಮದ ಹಿರಿಯರಾದ ಗದಗೇ ಸ್ವಾಮಿಯವರು ಮೊನ್ನೆ ಲಿಂಗಾಯಕರಾದರು, ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಬಸವರಾಜ ಅಪ್ಪ ಅವರು ಅವ್ವರು ಅವಾಗವಾಗ ಕಣ್ಣಿಗೆ ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಯಾಕಂದ್ರೆ ಶರಣರು ಇಲ್ಲಿ ಬಂದು ಹೋಗ್ಯಾರ ಅಂತ. ಅಲ್ಲಿಂದ ಶರಣ ಸಿರಿಸ್ಕೇರಿ ಶಿವನ ಬೆಟ್ಟ ಅಂತದ, ಅಲ್ಲಿ 2 ಕಲ್ಲಿಟ್ಟು ಪೂಜೆ ಮಾಡ್ತಾರೆ. ಶರಣ ಇಲ್ಲಿ ಕೂತ್ ಹೋಗ್ಯಾನ ಅಂಥೇಳಿ ಆಯಾಸ ಆದಾಗ. ಕಣ್ಣಿಂದ ಶರಣ ಸಿರಿಸ್ಕೇರಿ ಒಂದು 4 ಕಿಲೋಮೀಟ್ರ್ ಸರ್ ಹಾದಿ, ಅವೆಲ್ಲ ಗಾಡಿ ಜಾಡಿ ಅಂತಾರಲ್ಲ ಅಡ್ದಾರಿಗಳು ಸರ್. ಹಾಗಾಗಿ ಅಲ್ಲಿ ಕೂತ್ ಹೋಗಿದ್ದು ಅದನ್ನು ನಾನು ಭಾವಚಿತ್ರ ತೆಗೆದುಕೊಂಡು ಅಲ್ಲಿ ದೇವಾಲಯ ಕಟ್ಟ್ರಿ ಚಂದ. ಎಸ್.ಎಂ. ಹಿರೇಮಠ ಸರ್ ಏನೋ ಶರಣಬಸವೇಶ್ವರ ದೇವಾಲಯಗಳ ಸ್ಮಾರಕ ಅಂತ ಏನೋ ಸಂಶೋಧನೆ ಮಾಡಿದ್ರ ಸರ್. ಗುಡಿಗಳನ್ನು ಕಟ್ಟಿದ್ದನ್ನು ಮಾತ್ರ ಅವ್ರು ಲೆಕ್ಕಕ್ಕೆ ತೆಗೆದುಕೊಂಡ್ರ. ಅಲ್ಲಿ ಮಿಣಿಜಿಗೆ ಗುಡಿನೂ ಅವ್ರು ತೋರಿಸಿದ್ದಾರೆ, ಶರಣ ಸಿರಿಸಿಗಿದ್ದು ತೋರಿಸಿದ್ದಾರೆ. ಆದರೆ ಕರಿಣಿಗ ಗುಡಿ ಕಟ್ಟಿಲ್ಲ ಅಂತ ಅದನ್ನು ಅವರು ತೋರಿಸಿಲ್ಲ. ಹಾಗಾಗಿ ಈ ಮಾರ್ಗವಾಗಿ ಬಂದರು, ಇಂಥ ವರ್ಷದಲ್ಲೇ ಬಂದಿರ್ಬೋದು, ಬಂದರು ಅಂತಕ್ಕಂಥ ಒಂದು ಊಹೆಗಳಿಗೆ ಸಾಕ್ಷಿಗಳನ್ನು ಒದಗಿಸಿ ಅದನ್ನು ದಾಖಲಿಸುವಂಥ ಕೆಲಸ. ಪೂಜ್ಯ ದೊಡ್ಡಪ್ಪ ಅಪ್ಪವ್ರ ವಿಷಯಗಳಕ್ಕೂ ಬಂದಾಗ ಎಲ್ಲವನ್ನು ಅಲ್ಲಿ ಸೆರೆ ಹಿಡಿದು ಒಳ್ಳೆಯ ಅಂಶಗಳನ್ನು ಪ್ರಯತ್ನಪಟ್ಟು ಪ್ರಾಮಾಣಿಕವಾಗಿ ಅಲ್ಲಿ ದಾಖಲಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಸರ್. ಸರ್, ಈಗ ದೊಡ್ಡಪ್ಪ ಅಪ್ಪವ್ರ ಬಗ್ಗೆ ರಚಿತವಾದಂಥ ಸಾಹಿತ್ಯವನ್ನು ಏನಾದರೂ ಸಂಗ್ರಹ ಮಾಡಿದ್ದೀರಾ, ಸಂಶೋಧನೆ ಮಾಡಿ ಅದರಲ್ಲಿ ದಾಖಲೆ ಮಾಡಿದ್ದೀರಾ? ಈಗ ಮೌಖಿಕ ಪರಂಪರೆಯಲ್ಲಿ ಇರ್ತಕ್ಕಂಥ ಕೆಲವು ಹಾಡುಗಳಾದ್ರಾಗಿರ್ಬೋದು, ಗಿಗಿ ಪದ, ಭಜನಿ ಹಾಡು ಮತ್ತು ಇತ್ಯಾದಿ, ಅಥವಾ ಸಾಹಿತ್ಯ ಯಾರಾದರೂ ನಾಟಕ, ಕಾದಂಬರಿ ಅಥವಾ ಈ ಥರದಲ್ಲಿ ಏನಾದರೂ ಬರೆದಿದ್ದಾರಾ? ಹೇಗೆ ಇದ್ರ ಕಡೆಗೆ ಏನು ತಾವು ಗಮನ ಕೊಟ್ಟಿದ್ದೀರಿ? ದೊಡ್ಡಪ್ಪ ಅಪ್ಪ ಅವ್ರ ಬಗ್ಗೆ ಮುಖ್ಯವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಆಕಾರಗಳಂದ್ರೆ ಎಸ್.ಎಂ. ಹಿರೇಮಠ ಸರ್ ಅವರು ಬರೆದಿರ್ತಕ್ಕಂಥ, ಅವರು ಬಹಳಷ್ಟು ಪುಸ್ತಕಗಳನ್ನು ದೊಡ್ಡಪ್ಪ ಅಪ್ಪವ್ರ ಬಗ್ಗೆ ಬರೆದಿದ್ದಾರೆ. ಎಲ್ಲ ಬಸವರಾಜವರು ಬರೆದಿರ್ತಕ್ಕಂಥದ್ದು. ನೀಲಾಂಬಿಕಾ ಶರಿಕಾರ ಮೇಡಮ್ ಅವರು ಕೆಲವೊಂದು ತ್ರಿಪದಿಗಳಲ್ಲಿ, ಜನಪದ ತ್ರಿಪದಿಗಳಲ್ಲಿ ದೊಡ್ಡಪ್ಪ ಅಪ್ಪವ್ರ ಜೀವನ ಚಿತ್ರವನ್ನು ಹಿಡಿದುಕೊಟ್ಟಿರ್ತಕ್ಕಂಥದ್ದು. ನೀವು ಸಹಿತ ದೊಡ್ಡಪ್ಪ ಅಪ್ಪವ್ರ ಕುರಿತು ನೀವು ಬರೆದಿರ್ತಕ್ಕಂಥವು. ಅದರ ಜೊತೆಗೆ ಶಾಂತರಸರು, ಇನ್ನೂ ಅನೇಕರು, ನಮ್ಮ ಬೀದರ್ನ ರಘುಶಂಕರ ಇವರು ಭಾತಂಬ್ರ ಅವರು ಬರೆದಿರ್ತಕ್ಕಂಥದ್ದು. ಮತ್ತಿಲ್ಲಿ ಅನೇಕ ವ್ಯಕ್ತಿಗಳು ಬರ್ತಾರೆ. ಶಾಬಾದಿ ಮಟ್ಟ ಪ್ರಕಟ ಆಗಿರ್ತಕ್ಕಂಥ ಒಂದು 10-12 ಪುಸ್ತಕಗಳನ್ನು ನಾನು ಸಂಗ್ರಹ ಮಾಡಿದ್ದೀನಿ ಸರ್. 10-12 ಪುಸ್ತಕ ಸಂಗ್ರಹ ಮಾಡಿ ಎಲ್ಲ ಮಾಹಿತಿ ತೆಗೆದುಕೊಂಡು, ಮತ್ತು ಒಡನಾಟಿಗಳು, ಕುಟುಂಬಸ್ಥರು, ಹಿರಿಯರು ಇವರೆಲ್ಲರವನ್ನ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಕಾರಗಳು ನಾನು ಸಂಗ್ರಹ ಮಾಡಿ ಆ ಸಂಶೋಧನೆ ಕಾರ್ಯಕ್ಕೆ ಬಳಸ್ಕೊಂಡಿದ್ದೀನಿ ಅಂತಕ್ಕ. ಈ ಭಜನೆಯಲ್ಲಿ ಅಲ್ಲಿ ಹಂತಿ ಹಾಡುವಾಗ ಇತ್ಯಾದಿ ಹಾಡುಗಳನ್ನು ಹಾಡ್ತಾರೆ. ಈ ಮೌಖಿಕ ಪರಂಪರೆಯ ಹಾಡುಗಳನ್ನು ಏನಾದರೂ ಬಳಸ್ಕೊಂಡಿದ್ದೀರಾ ಹೇಗೆ? ಮೌಖಿಕ ಪರಂಪರೆ ಹಾಡು ಅಂದ್ರೆ ಭಜನಿ ಪದದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅಂತಕ್ಕಂಥ ಒಂದು ಯಾವುದೋ ಇದು ಬರ್ತದೆ ಸರ್. ಹೌದು, ಕಲಬುರಗಿ ಕಣ್ಣು ನೀನು, ದೊಡ್ಡಪ್ಪ ಅಪ್ಪ ನೀನು ಅಂತಕ್ಕಂಥದ್ದು. ಇಂಥವು ಕೆಲವೊಂದು ಅದಾವ ಸರ್. ಬಟ್ ಅದರಲ್ಲಿ ನಾನು ಇದು ಮಾಡ್ಕೊಂಡಿಲ್ಲ, ಅದರ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಬಂದಿರುವ ವಿಷಯವನ್ನು ತಗೊಂಡಿದ್ದೀರಿ, ಅದನ್ನು ಹೆಚ್ಚಿಗೆ ಇಲ್ಲ ಅಂತ ಹೇಳಿ ಅದನ್ನ ದಾಖಲೆಯನ್ನು ಮಾಡಿಲ್ಲ, ದಾಖಲೆ ಮಾಡಿಲ್ಲ. ಹೌದೌದು ಸರ್. ಹೌದಲ್ಲ ಸರ್. ಈಗ ದೊಡ್ಡಪ್ಪ ಅಪ್ಪವರು ಯಾವ್ಯಾವ ಊರುಗಳಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಅದ ರೀತಿಯಲ್ಲಿ ಏನಾದರೂ ಸಂಗ್ರಹ ಮಾಡಿದ್ದೀರಾ? ಆ ರೀತಿಯಲ್ಲಿ ಏನಾದರೂ ದಾಖಲೆಗಳು ಸಿಕ್ಕಿವೆ ನಿಮ್ಗೆ ಏನಾದರೂ? ದೊಡ್ಡಪ್ಪ ಅಪ್ಪ ಅವರು ಸರ, ಅವರು ಸೂಟಿ ಸಮಯದಲ್ಲಿ ಬಿಡುವಿದ್ದಾಗ ಅವರು ಕುಟುಂಬ ಸಮೇತ ಹೋಗ್ತಾ ಇದ್ರು. ಎಲ್ಲರನ್ನ ಕರೆದುಕೊಂಡು ಒಂದು ವಾರ ಅದು ಇದ್ದು ಸೊಲ್ಲಾಪುರಕ್ಕಾಗಿ, ಇಲ್ಲಿ ಇನ್ನೊಂದು ಬಾರ್ಡರ್ ದಾಟದ ಮೇಲೆ ಆಳಂದ್ ಬಲ್ಲಿ ಅಲ್ಲಿ ಒಬ್ಬರು ಹಿರಿಯರಿದ್ರು, ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಹೋಗಿ ಒಂದೊಂದು ವಾರಗಟ್ಟಲೆ ಅಲ್ಲೇ ಉಳಿದುಕೊಂಡು ಕುಟುಂಬ ಸಮೇತ ಇದ್ದುಕೊಂಡು ಅವರು ಬರ್ತಾ ಇದ್ರು ಅಂತಕ್ಕಂಥದ್ದನ್ನು ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಆ ಮಾಹಿತಿಗಳನ್ನು ಸಂಗ್ರಹಿಸಿದ್ದೇನೆ. ಕುರುಡುವಾಡಿ ಅದು ಹೌದು. ಅಲ್ಲಿ ಹೋಗಿ ಅಲ್ಲಿ ಒಂದು ವಾರ 15 ದಿನ ಉಳಿದುಕೊಂಡು ಮತ್ತೆ ಅವ್ರು ಬರ್ತಕ್ಕಂಥದ್ದು. ಈ ರೀತಿಯಾಗಿ ಅಲ್ಲಿ ಕೆಲವೊಂದು ಅಂಶಗಳು ಬಂದವು ಸರ್. ಪೂಜ್ಯ ದೊಡ್ಡಪ್ಪ ಅವರು ದಾಸೋಹ ಪೀಠಾಧಿಪತಿ, ಮಹಾದಾಸೋಹ ಪೀಠಾಧಿಪತಿಗಳಾಗಿದ್ದಾಗ ಅವರ ಕಾಲಕ್ಕೆ ಈ ಸಂಸ್ಥಾನಕ್ಕೆ ಭೇಟಿ ಕೊಟ್ಟಂಥ ರಾಷ್ಟ್ರ ನಾಯಕರು ಮತ್ತು ಗಣ್ಯ ವ್ಯಕ್ತಿಗಳು ಅನೇಕರಿದ್ದಾರೆ. ಅವರ ಬಗ್ಗೆ ಏನು ಸಂಗ್ರಹ ಮಾಡಿದ್ದೀರಿ? ಯಾವ ವ್ಯಕ್ತಿಗಳು ಬಂದಿದ್ರು ಅನ್ನೋದು ಏನು ದಾಖಲೆ ಮಾಡಿದ್ದೀರಿ ಸರ್? ಸಂಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ದಾಖಲಿಸಿದ್ದೀನಿ. ಎಸ್ ರಾಧಾಕೃಷ್ಣನ್ ಅವರು ಬಂದಿದ್ರು. ಎಸ್ ರಾಧಾಕೃಷ್ಣ ಅವರ ಜೊತೆಗೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು, ನಮ್ಮ ತುಮಕೂರಿನ
ಮಠದ ಶಿವಕುಮಾರ ಸ್ವಾಮಿಯವರು, ಎಸ್ ರಾಧಾಕೃಷ್ಣನವರು, ಮಹಾತ್ಮ ಗಾಂಧೀಜಿಯವರು, ಅನೇಕ ಶ್ರೇಷ್ಠ ಸಾಹಿತಿಗಳು, ಕಾರಂತರು ಬಂದಿದ್ದು, ಭಾವಚಿತ್ರದ ಸಾಹಿತಿಗಳು ಬಂದಿದ್ರು. ಈಗ ಶರಣಬಸಪ್ಪ ಅಪ್ಪವರಿದ್ದಾಗ ಸಂಸ್ಥಾಕ ಇಡೀ ರಾಷ್ಟ್ರದ ಎಲ್ಲ ನಾಯಕರು ಬಂದು ಅವೆಲ್ಲ ಬಹಳಷ್ಟು ಸಂಗ್ರಹ ಆಗ್ತಾವಂತ ಮುಖ್ಯವಾದ ಅಂಶಗಳನ್ನೇ. ಬರೀ ಅದು ಭಾವಚಿತ್ರನೇ ಒಂದು ಇದು ಆಗ್ತದೆ, ಅದೇ ಒಂದು ಹೆಚ್ಚಿಗೆ ಆಗಬಾರ್ದು ಅಂತಕ್ಕಂಥ ಸಂಶೋಧನೆ ಮಿತಿಯದ ಒಂದು ಇದರಲ್ಲಿ ಅವುಗಳನ್ನು ಸಹಿತ ನಾನು ಹೆಸರುಗಳನ್ನು ದಾಖಲಿಸ್ತೀನಿ. ಭಾವಚಿತ್ರಗಳನ್ನು ಹಾಕಲು ಅಲ್ಲಿ ಹೋಗಿಲ್ಲ ಸರ್. ಓಹೋ, ಹಾಂ, ಆ ಭಾವಚಿತ್ರಗಳು ಈ ಗಾಂಧೀಜಿಯವರು ಬಂದಿದ್ದು ಭಾವಚಿತ್ರ ಇದೆಯಾ? ಇದೆ ಸರ್, ಹಾಕಿದ್ದೀನಿ. ಹಾಕಿದ್ದೀರಿ? ಹಾಂ, ಗಾಂಧೀಜಿಯವ್ರದ್ದು, ನಮ್ಮ ಪಾವಟೆ ಅವರು, ಅವರು BC ಕರ್ನಾಟಕ ಧಾರವಾಡದವರು, ಅಲ್ಲಿ ಕೆಲವೊಂದು ಹಾಕಿದ್ದೀನಿ. ಬಟ್ ಎಲ್ಲರದ್ದು ಹಾಕಕ್ಕಾಗಲ್ಲ. ಶಿವಕುಮಾರ ಸ್ವಾಮಿಯವ್ರು ಹಾಕಿದ್ದೀನಿ, ರಾಧಾಕೃಷ್ಣವ್ರದ್ದು ಹಾಕಿದ್ದೀನಿ ಸರ್. ಇವೆಲ್ಲ ಸಿಕ್ಕ? ಹೌದೌದು. ಈಗ ಪೂಜ್ಯ ದೊಡ್ಡಪ್ಪವರ ಈ ಭಾಷೆ, ಅವರಿಗೆ ಅನೇಕ ಭಾಷೆಗಳು ಬರ್ತಿದ್ವು ಅಂತ ಹೇಳಿದ್ರೆ, ಅದರಲ್ಲೂ ವಿಶೇಷವಾಗಿ ಈ ಕನ್ನಡ ಪ್ರೇಮವನ್ನು ಕುರಿತಾಗಿ ಏನು ಗಮನಿಸಿದ್ದೀರ ತಾವು? ದೊಡ್ಡಪ್ಪ ಅಪ್ಪವ್ರ ಭಾಷೆ ಕನ್ನಡ ಪ್ರೇಮ ಅಂದ್ರೆ, ದೊಡ್ಡಪ್ಪ ಅಪ್ಪವ್ರು ಮಿತಭಾಷಿಗರಾಗಿದ್ದರು. ಅವ್ರಿಗೆ ಜಾಸ್ತಿ ಹೆಚ್ಚಿಗೆ ಆಡ್ತಾ ಇರಲಿಲ್ಲ. ಅಲ್ಪ ಸ್ವಲ್ಪ ಏನು ಹೇಳಬೇಕು ಅಷ್ಟು ಹೇಳ್ತಿದ್ರು. ಕೇಳೋರಿದ್ರೆ ಹೇಳ್ತಿದ್ರು, ಇಲ್ಲಕ್ಕಂದ್ರೆ ಮುಖಕ್ಕೆ ಪೇಪರ್ ಇಟ್ಕೊಂಡು ಸುಮ್ಮನೆ ಕೂತು ಬಿಡ್ತಿದ್ರು. ಅಷ್ಟು ಮಿತಭಾಷಿಕರು. ಅದಕ್ಕೆ ಅವರು ನುಡಿದಿದ್ದು ಸತ್ಯ ಆಗ್ತಿತ್ತು. ದೊಡ್ಡಪ್ಪ ಅಪ್ಪವ್ರು ಏನಂತಾರ ಇದು ಸತ್ಯ ಆಗ್ತಿತ್ತು. ಇದು ನನಗೆ ಹೆಂಗೆ ಗೊತ್ತಾಯಿತು ಅಂತಕ್ಕಂಥದ್ದು, ನಾನು ದೊಡ್ಡಪ್ಪ ಅಪ್ಪ ಸಂಶೋಧನೆ ಮಾಡೋಕ್ಕೆ ಸಂದರ್ಭದಲ್ಲಿ ದೊಡ್ಡಪ್ಪ ಅಪ್ಪ ಅವರ ಪುಣ್ಯತಿಥಿಯ ಮೆರವಣಿಗೆ ಹೊಂಟಿತ್ತು SBRದು. ಇಲ್ಲಿ ಶರಣಬಸವೇಶ್ವರ ದೇವಾಲಯದ ಹಿಂದಿನ ಗೇಟ್ ಅದರ ಕಡೆ. ಆ ಗೇಟ್ಲಿಂದ ಒಬ್ಬ ಹಳೇ ವಯಸ್ಸಾದ ಮುಸ್ಲಿಂ ವ್ಯಕ್ತಿ ಪೈಜಾಮ ನೇರು ಶರ್ಟ್ ಹಾಕೊಂಡು ಬಂದ. ನಾನು ಅಲ್ಲೇ ನಿಂತಿದ್ದ. ಆತನು ಸಹಿತ ಹಳೆಯ ಶಿವಾನುಭವ ಮಂಟಪದ ಅಲ್ಲೇ ಬಂದು ನಿಂತ್ಕೊಂಡ. ಸಮೀಪಕ್ಕೆ ದೊಡ್ಡಪ್ಪ ಅಪ್ಪವ್ರ ಮೆರವಣಿಗೆ ಭಾವಚಿತ್ರ ಸಮೀಪ ಬಂದಾಗ ನಾ ಅವ್ರಿಗೆ ಕೇಳ್ದ, ನೀವು ಇವ್ರಿಗೆ ನೋಡಿರಿ ಅಂತ ಕೇಳ್ದ ಮುಸ್ಲಿಂ ವ್ಯಕ್ತಿಗೆ. ಅವ ಹೇಳ್ದ, ನೋಡಿನಿ. ತನ್ನ ತೋರು ಬೆರಳನ್ನು ನಾಲಿಗೆ ಮೇಲಿಟ್ಟು ತೋರಿಸ್ದ. ನುಡ್ದಿದ್ದು ಆತಿತ್ತು. ಅವ್ರ ಬಾಯಲ್ಲಿ ಏನು ಬರ್ತದೋ ಅದು ಆತಿತ್ತು, ಸತ್ಯ ಆಗ್ತಿತ್ತು. ಯಾಕೆ ಅಂತ ತಪಸ್ವಿಗಳು ಅವರಾಗಿದ್ರು. ಹಾಗಾಗಿ ದೊಡ್ಡಪ್ಪ ಅಪ್ಪ ಅವ್ರು ಮಿತಭಾಷಿಗರಾಗಿದ್ದರು. ಅವರು ಕನ್ನಡದ ಮೇಲೆ ಅಭಿಮಾನಿಗಳು ಎಷ್ಟಾಗಿದ್ರಪ್ಪ ಅಲ್ಲಕ್ಕ, 34 ತೆಗೆದ ಕನ್ನಡ ಶಾಲೆ, ಶಿವಾನುಭವ ಮಂಟಪ, ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅವ್ರ ಕೈಯಲ್ಲೇ ನಡೆದಿದ್ದು. ಕನ್ನಡದ ಶಾಲೆಗಳಿಗೆ ಮಹತ್ವ ಕೊಟ್ಟರು. ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಪುಡಿಸ್ಬೇಕಂತಕ್ಕಂಥ ಆಗಿನ ಕಾಲದಲ್ಲಿ ಮಾಡಿದವರು ದೊಡ್ಡಪ್ಪ ಅಪ್ಪ ಒಬ್ಬರೇ ಈ ಭಾಗದಲ್ಲಿ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಬೋದು ಸರ್. ಪೂಜ್ಯ ದೊಡ್ಡಪ್ಪ ಅಪ್ಪವರ ಪ್ರಭಾವ ಎಲ್ಲೆಲ್ಲಿ ಕಂಡು ಬರ್ತದೆ ನಿಮಗೆ? ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಕಂಡು ಬರ್ತಾ ಇದೆ? ದೊಡ್ಡಪ್ಪ ಅಪ್ಪವರ ಪ್ರಭಾವದಲ್ಲಿ ಶಿಕ್ಷಣದಲ್ಲಿ ಆಗಿನ ಕಾಲದಲ್ಲಿ ಶಾಲೆ ತೆಗೆದವರು ಪ್ರಥಮ. ಇವರು ಪ್ರೇರಣೆಯಿಂದಲೇ ಯಾವುದಪ್ಪ ಅಂದರೆ, ಈಗ HK ಇದಲ್ರಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ದೊಡ್ಡಪ್ಪ ಅಪ್ಪವ್ರು ಯಾವಾಗ ಶಾಲೆ ತೆಗೆದ್ರು, ಮುಂದೆ ಸ್ವತಂತ್ರ ಸಿಕ್ಕಾಗ ಇವರು ಪ್ರಭಾವದಿಂದಲೇ ಇವರು ಸಲಹೆ ಮಾರ್ಗದರ್ಶನ ಪಡೆದು ಅನೇಕ ಶಿಕ್ಷಣ ಸಂಸ್ಥೆಗಳು ಬಂದು ಕಲಬುರಗಿಯಲ್ಲಿ. ಹಾಗಾಗಿ ಮೊದಲು ದೊಡ್ಡಪ್ಪ ಅಪ್ಪವ್ರು ತೆಗೆದಿದ್ದು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಮಾದೇವಪ್ಪ ರಾಂಪುರಿ ಅವರು ದೊಡ್ಡಪ್ಪ ಅಪ್ಪರ ಸಲಹೆಯನ್ನು ಪಡೆದು ಸ್ಥಾಪನೆ ಮಾಡಿದ್ರು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಅದು ನಡೆಯಲಾಯಿತು. ಅಂಥ ಸಂದರ್ಭದಲ್ಲಿ ರಾಂಪುರಿ ಅವರು ಅಪ್ಪವ್ರ ಹತ್ರ ಬಂದು, ನೀವೇ ಇದು ಸಂಸ್ಥಾನದಾಗ ತೊಗೊಂಬಿಡ್ರಿ, ನಮ್ಮ ಕೈಲಿ ಆಗಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಾಗ ದೊಡ್ಡಪ್ಪ ಅಪ್ಪವ್ರು ಅಂದ್ರಂತ, ಬೇಡ ಆತದ ಚಲೋ, ನೀವು ಚಂದ ನಡೆಸ್ಕೊಂಡು ಹೋರಿ ಆತದ ಅಂತ ಆಶೀರ್ವಾದ ಮಾಡ್ತಾರಂತ. ಮುಂದದು ಭಾಳಷ್ಟು ಎತ್ತರಕ್ಕೆ ಬೆಳೀತು. ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯವರು ಇಂಜಿನಿಯರಿಂಗ್ ಕಾಲೇಜ್ ತೆಗೆದಾಗ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೆಸರಿಟ್ಟರು. ಆವಾಗ BG ಜವಳಿಯವರು ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು ಬಗ್ಗೆ ಒಂದು ಕಡೆಗೆ ಎಲ್ಲೋ ಮಾಹಿತಿ ಬರ್ತದೆ. BG ಜವಳಿಯವರು ಸಹಿತ ದೊಡ್ಡಪ್ಪ ಅಪ್ಪವರ ಕುರಿತು ಹೇಳಿದ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲಿಸಿದ್ದೀನಿ ಸರ್ ಅಲ್ಲಿ. ಹೌದು, ಭಾಳ ದೊಡ್ಡ ಕೆಲಸ ಮಾಡಿದ್ದೀರಾ. ಈಗ ಪೂಜ್ಯ ದೊಡ್ಡಪ್ಪ ಅಪ್ಪವ್ರ ಬಗ್ಗೆ ಯಾರ್ಯಾರ ಅಭಿಪ್ರಾಯಗಳನ್ನು ತಾವು ಸಂಗ್ರಹ ಮಾಡ್ಕೊಂಡಿದ್ದೀರಿ ಸರ್? ಮೌಖಿಕವಾಗಿ ಅವ್ರು ಹೇಳಿದ್ದನ್ನು ನೀವು ದಾಖಲಿಸ್ಕೊಂಡು. ಮೌಖಿಕವಾಗಿ ಸರ್, ಈಗ ಮೊದಲನೇ ಶರಣಬಸಪ್ಪ ಅಪ್ಪಾಜಿಯವರು, ಅವ್ವಾಜಿಯವರು, ಅಣ್ಣ ಅವರು, ನೀಲಮ್ಮ ತಾಯಿನಿಷ್ಠಿ ಅವರು, ಸುಶೀಲಾ ನರ್ಕೆ ಮೇಡಮ್ ಅವರು, ವೀರಣ್ಣ ದಂಡೆ, ಜಯಶ್ರೀ ದಂಡೆ ಅವರು, ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಅವರು ನಿಮ್ಮದು, ಅದರ ಜೊತೆಗೆ SM ಹಿರೇಮಠ್ ಸರ್ ಅವರು, ಬಸವರಾಜ ಅಪ್ಪ ಅವರು 2002ರಲ್ಲಿ ಅವ್ರ ಬಳಿ ಹೋಗಿದ್ದೆ ನಾನು. ಬಸವರಾಜ ಅಪ್ಪ ಅವರು, ಅವ್ರ ಕುಟುಂಬಸ್ಥರ ಜೊತೆಗೆ ಈ ಥರ ಸುಮಾರು 35-40 ಜನರ ಮಾಹಿತಿಯನ್ನು ನಾನು ಅಧ್ಯಯನದ ಮಿತಿಯಿಂದ ಅಷ್ಟು ಸಂಗ್ರಹಿಸಿಕೊಂಡು ನಾನು ದಾಖಲಿಸಿ ಪ್ರಯತ್ನ ಮಾಡಿದ್ದೀನಿ. ಎಲ್ಲರೂ ಸಹಿತ ಅದ್ಭುತವಾದ ವಿಚಾರಗಳನ್ನ ದೊಡ್ಡಪ್ಪ ಅಪ್ಪರು ಸ್ವತಃ ಅವರು ಒಡನಾಟಿಗಳಾಗಿದ್ದರು, ಕೆಲವರ ಬಗ್ಗೆ ಕೇಳಿದವರಾಗಿದ್ದರು. ಎಲ್ಲರೂ ಬಹಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ನನಗೆ ಒದಗಿಸ್ಕೊಟ್ಟದಕ್ಕಾಗಿ ಅವರಿಗೆ ಈ ಮೂಲಕ ನಾವು ಧನ್ಯವಾದನ ಹೇಳ್ತೀನಿ ಸರ್. 30-40 ಜನರಿಗೆ ಭೇಟಿಯಾಗಿದ್ದೀರಿ ಅಂದ್ರೆ? ಭೇಟಿಯಾಗಿದ್ದೀನಿ ಸರ್. ಅವ್ರು ಕೊಟ್ಟಂಥ ಮಾಹಿತಿಯನ್ನು ಮಾಡ್ಕೊಂಡಿದ್ದೀನಿ. ಸರ್, ಈಗ ಒಟ್ಟಾರೆಯಾಗಿ ತಮ್ಮ PhD ಪ್ರಬಂಧ ಬಹಳ ವಿಶೇಷವಾದದ್ದು.
ಯಾಕಂದರೆ ಪೂಜ್ಯ ದೊಡ್ಡಪ್ಪ ಅಪ್ಪವ್ರ ಬಗ್ಗೆ ಪಿ ಎಚ್ ಡಿ ಮಾಡಿದ್ದೀರ, ತಾವು ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಪಿ ಎಚ್ ಡಿ ಪದವಿ ಪಡ್ಕೊಂಡಿದ್ದೀರಿ. ಅವ್ರ ಬಗ್ಗೆ ಬಂದಂಥ ಮೊದಲ ಪಿ ಎಚ್ ಡಿ ಇದು. ಹೀಗಾಗಿ ಈ ಕೊನೆಗೆ ಈ ನಿಮ್ಮ ಪಿ ಎಚ್ ಡಿ ಪ್ರಬಂಧದ ಫಲಿತಾಂಶ ಏನು, ಫಲಶ್ರುತಿ ಏನೇನಿದೆ, ಏನು ಹೊಸ ಹೊಸ ವಿಷಯಗಳನ್ನು ತಾವು ಅಲ್ಲಿ ಉಲ್ಲೇಖ ಮಾಡಿದ್ದೀರಾ? ದೊಡ್ಡಪ್ಪ ಅಪ್ಪ ಅವರ ಕುರಿತು ಈ ಸಂಶೋಧನೆಯಿಂದ ಶರಣಬಸವೇಶ್ವರರ ವಿಷಯವನ್ನು ಬಂದಿರುವುದರಿಂದ ಶರಣಬಸವೇಶ್ವರರ ಕೆಲವೊಂದು ವರ್ಷಗಳು, ದಾಖಲೆಗಳು, ಪುರಾಣಗಳ ಆಧಾರವಾಗಿಟ್ಕೊಂಡು ಹಿಂದಿನ ಸಂಶೋಧನೆಗಳು ಆಗಿವೆ. ಕಾಲ ಬದಲಾದಂತೆ ಕೆಲವು ವಿಷಯಗಳು ಬದಲಾಗುವುದಿಲ್ಲ, ಬಟ್ ನೈಜತೆಯನ್ನು ದೊರಕಿಸಿಕೊಡುವಂತಹ ಆಕಾರಗಳು ಸಿಗ್ತವೆ. ಅದರ ಆಧಾರದ ಮೇಲೆ ನಾನು ಅಲ್ಲಿ ದಾಖಲಿಸಿದ್ದೀನಿ. ಪೂಜ್ಯ ದೊಡ್ಡಪ್ಪ ಅಪ್ಪ ಅವ್ರ ಬಗ್ಗೆ ನೈಜವಾದಂಥ ವಿಷಯಗಳು ಯಾವುದೋ ಒಂದು, ದೊಡ್ಡಪ್ಪ ಅಪ್ಪ ಅವರು ವೈಚಾರಿಕರಾಗಿದ್ದರು, ಭಾಳಷ್ಟು ವೈಚಾರಿಕ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ವೈಚಾರಿಕವಾಗಿ ಮಾಡ್ತಕ್ಕಂಥವ್ರು. ದೊಡ್ಡಪ್ಪ ಅಪ್ಪ ಅವ್ರು ಎಷ್ಟು ವೈಚಾರಿಕರಪ್ಪ ಅಂದ್ರೆ ಅವರು ಪ್ರಶ್ನಿಸದೇ ಏನನ್ನ ಸ್ವೀಕಾರ ಮಾಡಲಾರ್ದವ್ರು, ಯಾಕ, ಏನು, ಹೆಂಗ ಅಂತಕ್ಕಂಥದ್ದು. ಹಾಗೆ ಅಂಥ ನೈಜವಾದಂಥ ವಿಷಯಗಳನ್ನೇ ಯಾವುದು ಊಹಾಪೋಹ ಕಲ್ಪಿತ ಇಲ್ಲದೆ ನಿಜವಾದ ವಿಷಯಗಳನ್ನು ಅಲ್ಲಿ ಪ್ರಾಮಾಣಿಕವಾಗಿ ದಾಖಲಿಸಿದ್ದೀನಿ ಸರ್. ಯಾವುದೇ ಕಲ್ಪನೆ ಇಲ್ಲ, ನಿಜವಾಗಿ ವಾಸ್ತವಿಕವಾಗಿ ಏನೇನು ಬೇಕು ಅದನ್ನೆಲ್ಲ ದಾಖಲೆ ಮಾಡಿದ್ದೀರಿ. ಓಹೋ, ಬಹಳ ಸಂತೋಷ ಆಯಿತು. ತಾವು ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪವರು ಅಂದರೆ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಪೀಠಾಧಿಪತಿಗಳಲ್ಲಿ ಒಬ್ಬರ ಆಗದ ಮತ್ತು 7ನೇ ಮಹಾದಾಸೋಹ ಪೀಠಾಧಿಪತಿಗಳಾಗಿದ್ದ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪವರ ಮಹಾದಾಸೋಹ ಜೀವನವನ್ನು ಕುರಿತಾಗಿ ಬಹಳ ಯಶಸ್ವಿಯಾಗಿ ತಾವು ಪಿ ಎಚ್ ಡಿಯನ್ನು ಮುಗಿಸಿದ್ದೀರಿ. ಇದು ಅನೇಕ ವಿದ್ಯಾರ್ಥಿಗಳಿಗೆ ಮತ್ತು ಅನೇಕ ಪ್ರಾಧ್ಯಾಪಕರಿಗೆ ಮಾದರಿಯಾಗಬಹುದಾದಂಥ ಪಿ ಎಚ್ ಡಿ ಪ್ರಬಂಧ. ಇಂಥ ಶ್ರೇಷ್ಠವಾದಂಥ ಅಧ್ಯಯನವನ್ನು ಕೈಗೊಂಡು ಪಿ ಎಚ್ ಡಿ ಪದವಿ ಪಡೆದಿರುವ ತಮಗೆ ಇನ್ನೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಶನವನ್ನು ಮುಗಿಸ್ತೇವೆ. ನಮಸ್ಕಾರ ಸರ್. ತಮಗೂ ಸಹಿತ ಇಂಥ ಒಂದು ಸಂದರ್ಶನ ನನ್ನ ಮೂಲಕ ತಾವು ಕೈಗೊಂಡಿದ್ದಕ್ಕೆ ಈ ಅಂತರ್ವಾಣಿ ಬಾಂಧವರಿಗೂ ಶರಣಬಸವೇಶ್ವರ ಸಂಸ್ಥಾನಕ್ಕೂ ತಮಗೂ ಸಹಿತ ಅನಂತ ವಂದನೆಗಳು. ಶರಣಾರ್ಥಿ.